ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೌಪರ್ಣಿಕಾ ನದಿಯಲ್ಲಿ ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯ ಜಪಾನುಷ್ಠಾನ ದರ್ಶನ ಮಾತ್ರದಿಂದಲೇ ಜನ್ಮದಾರ್ಭ್ಯ ಕರ್ಮಫಲ ದೂರ. ಕೊಲ್ಲೂರ ಸಿರಿದೇವಿ ಮೂಕಾಂಬಿಕೆ ಮಹಾಶಕ್ತಿ ಮಹಾದೇವಿ ಜಗದಂಬಿಕೆ ಮಹಾಶಕ್ತಿ ಮಹಾದೇವಿ ಜಗದಂಬಿಕೆ. 27 ನಕ್ಷತ್ರ 12 ರಾಶಿಗಳಿಗೆ ಒಳ್ಳೆಯದಾಗಲಿಕ್ಕೋಸ್ಕರನೇ ನಡೀತಿರ್ತಕ್ಕಂತಹ ಚಂಡಿಕಾ ಹವನ ಜೊತೆಗೆ ಗ್ರಹಣ ಶಾಂತಿ ಎಲ್ಲವೂ ಸಹಿತ ಈ ಬಾರಿ ವಿಶೇಷವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರದಲ್ಲಿ. ದರ್ಶನ ಮಾತ್ರದಲ್ಲೇ ಸೌಭಾಗ್ಯವನ್ನು ಪಡಿತಕ್ಕಂಥ ತಾಯಿ ಚಂಡಿಕಾ ಹವನವನ್ನ ತಾವು ದರ್ಶನ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಪಾರ್ವತಿ ಪ್ರಭಾವತಿ ಪ್ರಸಾದಿನಿ ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ಮೋಹಿನಿ ಮಹೇಶ್ವರಿ ಮಂದಾಕಿನಿ ದುರ್ಗಾದೇವಿ ಜನನಿ ಶಂಕರಿ ಅಂಬಾ ಭವಾನಿ ವಾಗೇಶ್ವರಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಕಾರ್ತೀಕ ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಇದೇ ಬರುವ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಚಂದ್ರಗ್ರಹಣ ಸಂಭವಿಸಿತ್ತು. ಹಾಗಾಗಿ ಗ್ರಹಣದ ಸಮಯದಲ್ಲಿ ಗ್ರಹಣದ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಮತ್ತು ಆ ರೀತಿ ಮಾಡೋದ್ರಿಂದ ಯಾವ ರೀತಿಯಾದಂತಹ ದೋಷಗಳಿಂದ ನಾವು ಮುಕ್ತರಾಗಬಹುದು, ಹೇಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋದಕ್ಕೆ ಒಂದು ಅನುಷ್ಠಾನವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ರು. ಇನ್ನು ಗ್ರಹಣದ ವಿಶೇಷ ಜಪಾನುಷ್ಠಾನವನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಸಲ್ಲಿಸಿದ್ದಾರೆ ಇತ್ತೀಚೆಗಷ್ಟೇ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದಿವ್ಯ ಕ್ಷೇತ್ರದಲ್ಲಿ. ಗ್ರಹಣದ ಅನುಷ್ಠಾನ ಜೊತೆಗೆ ಚಂಡಿಕಾ ಹೋಮವನ್ನು ಕೂಡ ಲೋಕ ಕಲ್ಯಾಣಾರ್ಥವಾಗಿ ಅಲ್ಲಿ ಸಲ್ಲಿಸಲಾಯಿತು, ಸಕಲರಿಗೂ ಒಳಿತಾಗಲಿ ಅನ್ನುವಂಥ ಸದುದ್ದೇಶದಿಂದ. ಹಾಗಾಗಿ ಇತ್ತೀಚೆಗಷ್ಟೇ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದಿವ್ಯ ಕ್ಷೇತ್ರದಲ್ಲಿ ಆ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಸಾರಥ್ಯದಲ್ಲಿ ನೆರವೇರಿಸಲಾದಂತಹ ಚಂಡಿಕಾ ಹೋಮ ಹೇಗಿತ್ತು ಮತ್ತು ಗ್ರಹಣದ ಅನುಷ್ಠಾನವನ್ನು ಹೇಗೆ ಸಲ್ಲಿಸಲಾಯಿತು ಅನ್ನೋದನ್ನು ನೀವು ನೋಡಬಹುದು ಇದೇ ಶನಿವಾರ ಪ್ರಸಾರವಾಗುವಂತಹ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಪೌರಾಣಿಕ ಹಿನ್ನೆಲೆ ಏನು ಕ್ಷೇತ್ರದ ಬಗ್ಗೆ ಅನ್ನೋದ್ರ ಬಗ್ಗೆ ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇದೇ ಸಂದರ್ಭದಲ್ಲಿ ಸೌಪರ್ಣಿಕಾ ನದಿ ಬಳಿ ಗುರುಜಿಯವರು ತೆರಳಿದ್ರು ಮತ್ತು ಅಲ್ಲಿ ಗ್ರಹಣದ ಸಮಯದಲ್ಲಿ ಗುರುಜಿಯವರು ವಿಶೇಷವಾದಂತಹ ಜಪಾನುಷ್ಠಾನವನ್ನು ಸಲ್ಲಿಸಿದ್ರು ಮತ್ತು ಕೊಲ್ಲೂರು ಮೂಕಾಂಬಿಕಾ ದಿವ್ಯ ಕ್ಷೇತ್ರಕ್ಕೆ ಆಗಮಿಸಿ ವಿಶೇಷವಾದಂತಹ ದೀಪಾರಾಧನೆಯನ್ನು ಕೂಡ ಸಲ್ಲಿಸಿದರು. ಈ ಎಲ್ಲ ವಿಶೇಷ ದೃಶ್ಯಗಳನ್ನು ನೀವು ವೀಕ್ಷಿಸಬಹುದು ಇದೇ ಬರುವ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಇನ್ನು ಶನಿವಾರ 19ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ದುಬೈನಲ್ಲಿ ಇರ್ತಾರೆ.
ವಿಶ್ವ ಕನ್ನಡ ಹಬ್ಬದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ವಿಶ್ವ ಕನ್ನಡ ಹಬ್ಬವನ್ನು ಬಹಳ ಸಂಭ್ರಮದಿಂದ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಮೂಲ ಕನ್ನಡಿಗರು ಹಾಗೂ ಅನಿವಾಸಿ ಕನ್ನಡಿಗರ ಬೆಸುಗೆ ಕಾರ್ಯಕ್ರಮ ಇದು. ಜೊತೆಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ಏರ್ಪಡಿಸಲಾಗಿದೆ. ದುಬೈ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಶೇಖ್ ರಶೀದ್ ಸಭಾಂಗಣ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಜೊತೆಗೆ ಸಂಭ್ರಮದ ವಿಶ್ವ ಕನ್ನಡ ಹಬ್ಬದಲ್ಲಿ ಪಾಲ್ಗೊಳ್ಳಬಹುದು. ದುಬೈನಲ್ಲಿ ಇರುವಂತಹ ಎಲ್ಲ ಕನ್ನಡಿಗರು, ಮೂಲ ಕನ್ನಡಿಗರು ಮತ್ತು ಅನಿವಾಸಿ ಕನ್ನಡಿಗರ ಬೆಸುಗೆ ಕಾರ್ಯಕ್ರಮ ಇದು. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ನಡೀತಾ ಇರುವಂಥದ್ದು. ಶೇಖ್ ರಶೀದ್ ಸಭಾಂಗಣ 19ನೇ ತಾರೀಕು ಇದೇ ಬರುವ ಶನಿವಾರ. ಕಾರ್ಯಕ್ರಮ ಬೆಳಗ್ಗೆ ಸುಮಾರು 10 ಗಂಟೆ ಹೊತ್ತಿಗೆ ಪ್ರಾರಂಭ ಆಗುತ್ತೆ. ದುಬೈನಲ್ಲಿ ವಾಸ ಮಾಡ್ತಾ ಇರುವಂತಹ ಎಲ್ಲ ಕನ್ನಡಿಗರು ಖಂಡಿತವಾಗಿಯೂ ಭಾಗವಹಿಸಿ ಗುರುಜರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಶುಭ ಗುರುವಾರದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕ ಶ್ರೀ ಗುರುರಾಘವೇಂದ್ರ ಸ್ವಾಮಿನೇ ನಮೋ ನಮಃ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂತಹ ಗುರು ಪರಂಪರೆ, ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಯಶಸ್ಸಿಗೆ ಬೇಕಾಗಿರ್ತಕ್ಕಂತಹ ಗುರುವಿನ ಅನುಗ್ರಹ. ಗುರು ಎಂಬತಕ್ಕಂತಹ ಪದವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತಾವೆಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ನಿಮ್ಮ ಧರ್ಮದ ಗುರುಗಳನ್ನು ತಾವೆಲ್ಲರೂ ಪ್ರಾರ್ಥನೆ ಮಾಡಿ. ಗುರು ಎಂಬತಕ್ಕಂತಹ ಪದವೇ ಕತ್ತಲಿಂದ ಬೆಳಕಿನೆಡೆಗೆ ಎಂಬತಕ್ಕಂಥದ್ದು. ಗುರು ಎಂಬತಕ್ಕಂಥ ಪದಕ್ಕೆ ಅರ್ಥ ಕತ್ತಲಿಂದ ಬೆಳಕಿನೆಡೆಗೆ ಅಂತ. ಯಾರೊಬ್ಬರ ಜೀವನದಲ್ಲಿ ಸಂಪೂರ್ಣ ಕತ್ತಲಾಗಿ ಬೆಳಕು ಕಾಣದಂತಹ ಪರಿಸ್ಥಿತಿ ಇದ್ದಾಗ ಗುರು ಎಂಬತಕ್ಕಂಥ ಅವರ ವ್ಯಕ್ತಿ ತಮ್ಮ ಜೀವನಕ್ಕೆ ಒಂದು ಬೆಳಕನ್ನು ಕೊಟ್ಟು ಮಾರ್ಗಸೂಚಿಯನ್ನು ತೋರಿಸ್ತಕ್ಕಂಥದ್ದು. ಇದು ಇಂತಹವರೇ ಅಂತಹವರೇ ಅಂತಲ್ಲ, ಅಥವಾ ಇಂತಹವರೊಬ್ಬರು ಗುರುಗಳಾಗ್ತಾರೆ, ಅಂತಹವ್ರು ಮಾತ್ರ ಗುರುಗಳಾಗ್ತಾರೆ, ಅಥವಾ ಇಂತಹ ವಿದ್ವತ್ತಿದ್ರೆ ಅವರು ಗುರುಗಳಾಗ್ತಾರೆ ಅಂತಕ್ಕಂಥದ್ದಲ್ಲ. ಗುರು ಅಂದರೆ ಕಾವಿ ಧರಿಸಿರ್ತಕ್ಕಂಥವ್ರು, ಅಥವಾ ಶ್ವೇತವರ್ಣ ಧರಿಸಿರ್ತಕ್ಕಂಥವ್ರು, ಅಥವಾ ಯಾರೊಬ್ಬರನ್ನೋ ಗುರು ಅಂತ ಹೇಳಿ ಮತ್ತೆಲ್ಲರನ್ನೂ ಗುರು ಅಲ್ಲ ಅಂತ ಹೇಳಲಿಕ್ಕೂ ಅಲ್ಲ. ಜೀವನದ ಪಾಠವನ್ನು ಕಲಿಸ್ತಕ್ಕಂಥವ್ರಿಗೆ, ಜೀವನದಲ್ಲಿ ಕೈ ಹಿಡಿದು ನಡೆಸ್ತಕ್ಕಂಥವ್ರಿಗೆ, ಸುಂದರವಾದಂತಹ ಬದುಕನ್ನು ಕಟ್ಕೊಳ್ಳಿಕ್ಕೆ ದಾರಿ ಮಾಡಿಕೊಡ್ತಕ್ಕಂಥವ್ರಿಗೆ ಎಲ್ಲರನ್ನೂ ಗುರು ಅಂತಲೇ ಕರೀತಾರೆ. ಗುರುವಿಗೆ ಗುರುವಾಗಿರ್ತಕ್ಕಂಥ, ಜಗತ್ತಿಗೆ ಬೆಳಕನ್ನು ಕೊಡ್ತಿರ್ತಕ್ಕಂಥ, ಸೂರ್ಯನಿಗೆ ಗುರುವಾಗಿರ್ತಕ್ಕಂಥ, ಜಗತ್ತು ಸೃಷ್ಟಿ ಸ್ಥಿತಿ ಲಯ ಹರಿಹರ ಬ್ರಹ್ಮಾದಿಗಳು, ಹಾಗೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಗುರುವಾರ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ನಮಸ್ತೆ ಅಸ್ತ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತು. ಆದಿತ್ಯಾದಿ ನವಗ್ರಹ ಸಮೇತ ತ್ರಾಂಬಕೇಶ್ವರನ ಆರಾಧನೆ ಮಾಡಿ ಶುಭ ಗುರುವಾರ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಗುರುವಿನ ಅನುಗ್ರಹ ಇರಲಿ, ಪ್ರತಿಯೊಬ್ಬರ ಜೀವನ ಯಶಸ್ಸಿನ ಹಾದಿಯಲ್ಲಿರಲಿ, ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುವಾರದ ಈ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋ ಗುರುಜವರಿಂದ. ಗುರುಜೀಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ, ಪಂಚಾಂಗ ಶ್ರವಣ ಮಾಡಬೇಕು. ಹಾಗೆ ಈಗಷ್ಟೇ ತಾವೆಲ್ಲರೂ ಸಹಿತ ಪ್ರೋಮೋ ವೀಕ್ಷಣೆ ಮಾಡಿದ್ರಿ. ಪ್ರತಿ ಶನಿವಾರ ಪ್ರಸಾರ ಆಗುವಂತಹ ಕಾರ್ಯಕ್ರಮ, ಹೊರಗಡೆ ಯಾವುದೇ ಕಾರ್ಯಕ್ರಮಕ್ಕೆ ಹೊರಟರು ಅಲ್ಲಿ ನಡೆಸ್ತಕ್ಕಂಥ ಚಿತ್ರೀಕರಣ, ಅಲ್ಲಿ ಚಿತ್ರೀಕರಿಸಿರ್ತಕ್ಕಂಥದ್ದನ್ನು ಪುನಃ ಶನಿವಾರ ತಮ್ಮ ಮುಂದೆ ತರುವಂಥ ಪ್ರಯತ್ನ, ಇದು ನಮ್ಮ ಜಿ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಆದರೆ ಈ ಬಾರಿ ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾಳ ಸಾನ್ನಿಧ್ಯದಲ್ಲಿ
ಗ್ರಹಣ ಕಾಲದಲ್ಲಿ ನಡೆದಂಥ ಅನುಷ್ಠಾನ. ಗ್ರಹಣ ಕಾಲದ ಅನುಷ್ಠಾನವನ್ನು ತಾವು ವೀಕ್ಷಣೆ ಮಾಡಬೇಕು. ಕಾರಣ ಆ ಸನ್ನಿವೇಶದಲ್ಲಿ ಆ ದೇವಿಯ ಪ್ರಾಂಗಣ, ಆ ಒಂದು ಪರಿಸರ, ಸುಂದರವಾದಂಥ ಪ್ರಕೃತಿ ಮಡಿಲು, ಜೊತೆಗೆ ಸೌಪರ್ಣಿಕಾ ನದಿ. ಅಲ್ಲಿ ಸೌಪರ್ಣಿಕಾ ನದಿ ಆಗಬೇಕಾದರೂ ಅದರ ಪೂರ್ವ ಹಿನ್ನೆಲೆ ಇದೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ತಾಯಿ ಆ ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ಹವನದಲ್ಲಿ ಸಾರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ಎಂಬತಕ್ಕಂಥ ಮಹಾಸಂಕಲ್ಪ ಇದೆ. ಸಂಕಲ್ಪ ಆಗಿ ಪೂರ್ಣಾವತಿ ಕಾಲದಲ್ಲಿ ದೇವಿ ಪ್ರಸನ್ನಳಾಗಿ ಆ ತಾಯಿ ವರ ಕೊಟ್ಟಂತಹದ್ದು, ಪ್ರಸಾದ ಕೊಟ್ಟಂಥ ಆ ಸುಂದರವಾದಂಥ ಗಳಿಗೆಯನ್ನು ತಾವು ಕಣ್ತುಂಬಿಸ್ಕೊಳ್ಬೇಕು. ಇಲ್ಲಿವರೆಗೂ ಸಾಕಷ್ಟು ಬಾರಿ ಚಂಡಿ ಹೋಮವನ್ನು ಕೊಲ್ಲೂರು ಶ್ರೀ ಮೂಕಾಂಬಿಕಾ ಸಾನ್ನಿಧ್ಯದಲ್ಲಿ ನಾವು ಮಾಡಿಸಿದ್ದೀವಿ. ಸಾಕಷ್ಟು ಬಾರಿ, ಅಥವಾ ನನ್ನ ಆತ್ಮೀಯರು, ಸ್ನೇಹಿತರು, ಕುಟುಂಬಸ್ಥರು ಯಾರೊಬ್ಬರು ಮಾಡಿಸಿದ್ರು ನನ್ನ ಸಮಯ ಸಿಕ್ಕಾಗೆಲ್ಲ ಶ್ರೀ ಕ್ಷೇತ್ರಕ್ಕೆ ದರ್ಶನಕ್ಕೆ ಹೊರಡ್ತಿರ್ತೇನೆ ನಾನು. ಆದರೆ ಈ ಬಾರಿ ಗ್ರಹಣ ಕಾಲದಲ್ಲಿ ಸಂಪೂರ್ಣವಾಗಿ ಇದು ಲೋಕ ಕಲ್ಯಾಣಾರ್ಥವಾಗಿ ಆಗಬೇಕು. ಪ್ರಸ್ತುತ ಒಂದೇ ಮಾಸದಲ್ಲಿ ಬಂದಂತಹ 2 ಗ್ರಹಣಗಳಿಂದ ಆಗುವಂಥ ಮುಂದಿನ ದುಷ್ಪರಿಣಾಮಗಳು ಎಲ್ಲವೂ ದೂರ ಆಗಬೇಕು ಅಂತ ತಾಯಿಯಲ್ಲಿ ಶ್ರದ್ಧಾಭಕ್ತಿಯಲ್ಲಿ ಪ್ರಾರ್ಥನೆ ಇತ್ತು ನಮ್ಮದು. ಆ ಪ್ರಾರ್ಥನಾ ಕಾಲ ನಿಜಕ್ಕೂ ಒಂದು ಪವಾಡವೇ ಸರಿ. ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಂದು ನಾವು ಮಾಡಿರ್ತಕ್ಕಂಥ ಸಂಕಲ್ಪದ ಅದಾದ ನಂತರ ಅಲ್ಲಿ ತಾಯಿ ಪ್ರಸನ್ನಳಾದಂತಹ ಒಂದು ವಿಶೇಷತೆ ಇದೆಯಲ್ಲ, ನಿಜಕ್ಕೂ ಅದು ಅದ್ಭುತ, ಅಚ್ಚರಿಗಳನ್ನು ಮೂಡಿಸುತ್ತೆ. ಆ ಕ್ಷೇತ್ರದಲ್ಲಿ ಅಲ್ಲೇ ನಿತ್ಯವೂ ಸಹಿತ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಅರ್ಚಕರಿಂದ ಮತ್ತು ಆ ದೇವಾಲಯದ ಆಡಳಿತ ಮಂಡಳಿ ಎಲ್ಲರೂ ಹೇಳ್ತಾರೆ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ಭುತ ಅಂತ. ಯಾಕೆಂದರೆ ಆ ಸಂಕಲ್ಪದಲ್ಲಿ ಯಾರೊಬ್ಬರ ಒಂದು ಸ್ವಂತವಾಗಿ ಮಾಡಿದಂಥದ್ದಲ್ಲ, ಅಥವಾ ನನಗಾಗಿ, ನನ್ನ ಶ್ರೇಯಸ್ಸಿಗಾಗಿ, ಅಥವಾ ನನ್ನ ಕುಟುಂಬಕ್ಕಾಗಿ, ನನ್ನ ಪರಿವಾರಕ್ಕಾಗಿ, ಅಥವಾ ನನ್ನದೇ ಆದಂಥ ಒಂದು ಪಡೆಗೆ ಮಾತ್ರ ನಾವು ಮಾಡಿಸ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲ ಅದು. ಸಾರ್ವತ್ರಿಕವಾಗಿ ಒಂದು ಮಾಸದಲ್ಲಿ ಬರ್ತಕ್ಕಂಥ 2 ಗ್ರಹಣಗಳು, 2 ಗ್ರಹಣಗಳಿಂದ ಉಂಟಾಗ್ತಕ್ಕಂಥ ದೋಷ, ಆ ದೋಷಗಳು ಬೇಗ ದೂರ ಆಗಲಿ ಎಂಬತಕ್ಕಂಥದ್ದು ಒಂದೇ ಆ ತಾಯಿಯ ಸಾನ್ನಿಧ್ಯದಲ್ಲಿ ಆ ತಾಯಿಯ ಪಾದದಡಿ ಇಟ್ಟಿರ್ತಕ್ಕಂಥ ಒಂದು ಮನವಿ. ಅಂತಹ ಸನ್ನಿವೇಶದಲ್ಲಿ ಆ ದೇವಿಯ ಪ್ರಸನ್ನತೆ ಇತ್ತಲ್ಲ, ಪ್ರಾರಂಭ ಆಗಲಿ, ಮಹಾಪೂರ್ಣಾವತಿಯ ಸನ್ನಿವೇಶ ಆಗಲಿ, ಮಹಾಪೂರ್ಣಾವತಿ ಕಾಲದಲ್ಲಂತೂ ನಿಜಕ್ಕೂ ಬಹಳಷ್ಟು ಅಚ್ಚರಿ ಆಯಿತು, ಸಂತೋಷ ಆಯಿತು. ಅಲ್ಲೇ ಈ ಸನ್ನಿವೇಶ, ಇವತ್ತು ನಾನು ಮಾಡಿರತಕ್ಕಂತಹ ಈ ಒಂದು ಕಾಯಕ, ಇದು ಲೋಕ ಕಲ್ಯಾಣಾರ್ಥವಾಗಿ ಎಷ್ಟು ಜನ ಅದರ ಮೇಲೆ ಸಂಕಲ್ಪ ಮಾಡಿರ್ತೀರಿ, ಎಷ್ಟು ಜನ ನೀವು ಪ್ರಾರ್ಥನೆ ಮಾಡಿರ್ತೀರಿ. ಮನೆಯಲ್ಲೇ ಕೂತು ಪ್ರಾರ್ಥನೆ ಮಾಡಿದ್ರು ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವನ್ನು ಕಣ್ತುಂಬಿಸ್ಕೊಳ್ಳುವಂಥ ಆ ಸುವರ್ಣ ಗಳಿಗೆ, ಆ ಬಂಗಾರದಂತಹ ಗಳಿಗೆ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಯಾಕೆಂದರೆ ಆ ಕ್ಷೇತ್ರಕ್ಕೆ ಅಂತಹ ಒಂದು ಶಕ್ತಿ ಇದೆ. ಆ ಕ್ಷೇತ್ರಕ್ಕಿರ್ತಕ್ಕಂಥ ಶಕ್ತಿಯೇ ಅದು. ಆ ಕ್ಷೇತ್ರವನ್ನು ಅಲ್ಲಿ ಪ್ರತಿಷ್ಠಾಪಿಸಿದ್ದು ಆದಿಶಂಕರರು, ಜಗದ್ಗುರುಗಳಾದಂಥ ಶಂಕರಾಚಾರ್ಯರು. ಶಂಕರಾಚಾರ್ಯರು ಕಾಲ್ನಡಿಗೆಯಲ್ಲಿ ಒಂದಷ್ಟು ದೂರ ಪರಿಕ್ರಮಿಸುವಾಗ, ಪ್ರಪಂಚವನ್ನು ಸುತ್ತುವಾಗ ಆ ಒಂದು ಸಾನ್ನಿಧ್ಯಕ್ಕೂ ಬರ್ತಾರೆ. ಆ ಸಾನ್ನಿಧ್ಯಕ್ಕೆ ಬರ್ತಾರೆ, ಅಲ್ಲಿ ತಪಸ್ಸನ್ನು ಮಾಡ್ತಾರೆ. ಬಾಲ್ಯದಲ್ಲೇ ತನ್ನ ಸಂಪೂರ್ಣವಾದಂಥ ಕಾಯಕವನ್ನು ಮಾಡಿ ಮುಗಿಸಿದಂತಹವರು ಜಗದ್ಗುರುಗಳಾದಂಥ ಆದಿಶಂಕರರು. ಬಾಲ್ಯದಲ್ಲೇ ಪ್ರಪಂಚವನ್ನು 3 ಬಾರಿ ಪರ್ಯಟನೆ ಮಾಡಿದ್ದಾರೆ. ಎಂತಹ ಒಂದು ಸೌಭಾಗ್ಯ! ವಿದ್ಯೆ ಎಂಬತಕ್ಕಂಥದ್ದು, ಜ್ಞಾನ ಎಂಬತಕ್ಕಂಥದ್ದು, ಸಂಸ್ಕಾರ ಎಂಬತಕ್ಕಂಥದ್ದು, ಅದಕ್ಕಿಂತ ಮುಖ್ಯವಾಗಿ ಧರ್ಮದ ಪರಂಪರೆ ನಿಲ್ಲಬೇಕು, ಈ ಧರ್ಮ ನಿರಂತರವಾಗಿರಬೇಕು, ಧರ್ಮದ ವಿಜಯತೆ, ಆ ವಿಜಯ ಯಾತ್ರೆ ನಡೀಬೇಕು ಎಂಬತಕ್ಕಂಥದ್ದು ಒಂದೇ ಮಹಾಸಂಕಲ್ಪ. ಶಂಕರರ ಪೂರ್ವ ವೃತ್ತಾಂತವೇ ಬಹಳ ವಿಶೇಷ. ಬಾಲ್ಯದಲ್ಲಿ ಶಂಕರರು ಜಗತ್ತಿಗೆ ಬೆಳಕಾಗಬೇಕಾದ್ರೆ ಜನ್ಮದಾತೆ ತನ್ನ ತಾಯಿ ಮಗನ ಬಿಟ್ಕೊಡ್ಬೇಕಾಗಿತ್ತು. ಬಿಟ್ಕೊಡ್ಬೇಕಾದ್ರೆ ಅದು ಸಾಮಾನ್ಯವಲ್ಲ. ಯಾವ ತಾಯಿ ಇರಲಿ, ಎದೆ ಉದ್ದಕ್ಕೂ ಬೆಳೆದಿರ್ತಕ್ಕಂಥ ಮಗನೂ ಸಹಿತ ಮಗನಿಗೆ ಒಂದು ಸಣ್ಣ ಸಮಸ್ಯೆ ಅಂತಾದರೆ ಆ ತಾಯಿಯ ಹೃದಯ ಅಷ್ಟು ಮಿಲಮಿಲ ಒದ್ದಾಡುವುದು. ಇದು ನಮ್ಮ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನೋಡ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ. ಎಷ್ಟೋ ತಾಯಂದರು ಕರೆ ಮಾಡಿ ಅವರ ಸಮಸ್ಯೆ, ಅವರ ಒಂದು ಆರೋಗ್ಯದ ಬಗ್ಗೆ ಆಗಲಿ, ಅವರ ಒಂದು ನೋವು ನಲಿವಿನ ಬಗ್ಗೆ ಯಾರೂ ಮಾತಾಡೋದಿಲ್ಲ. ನನ್ನ ಮಗ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮಕ್ಕಳ ಯಶಸ್ಸಿಗಾಗಿ ನಾನು ಏನು ಮಾಡಬೇಕು ಅಂತ ತಾಯಂದರು ಕೇಳ್ತಕ್ಕಂಥದ್ದನ್ನೇ ನೋಡಿದರೆ ವಿನಃ ಇವತ್ತಿಗಾಯಿತು ಯಾವುದಾರೋ ಒಬ್ಬ ತಾಯಿ ನನ್ನ ಸಮಸ್ಯೆ ಇದೆ, ನನ್ನ ಸಮಸ್ಯೆಗೆ ಪರಿಹಾರ ಇರಲಿ, ನನ್ನ ಮನೆ ಎಲ್ಲಾದರೂ ಹೋಗಲಿ ಅಂತ ಯಾರಾದರೂ ಒಬ್ಬರು ಮಾತಾಡೋದು ನೋಡಿದ್ದೀರಾ? ಅಂತಹ ನಿಟ್ಟಿನಲ್ಲಿ ಆ ಮಾತೃ ಋಣವನ್ನು ಯಾರೂ ತೀರಿಸಲಿಕ್ಕಾಗೋದಿಲ್ಲ. ಆದರೆ ಸನ್ಯಾಸಾಶ್ರಮ ಇದ್ದರೂ ಮಾತೃ ಋಣವನ್ನು, ಆ ಮಾತೃವಿನ ಆಸೆಯನ್ನು, ತಾಯಿಯ ಆಸೆಯನ್ನು ತೀರಿಸಬೇಕು ಅಂಥೇಳಿ ಪುನಃ ತನ್ನ ಕಾಲಡಿಗೆ ಬಂದು ಮಾತೃವಿನ ಕಡೆಯ ಅಂತ್ಯಕಾಲದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಬಂದದ್ದು ಜಗದ್ಗುರುಗಳಾದಂಥ ಆದಿಶಂಕರರು. ಇರಲಿ, ಆದರೆ ಶಂಕರರು ಬಾಲ್ಯದಲ್ಲೇ ಆ ಒಂದು ಕೊಡಚಾದ್ರಿ ಬೆಟ್ಟಕ್ಕೆ ಬಂದರು.
ಕೊಡಚಾದ್ರಿ, ಇವತ್ತಿನ ಕೊಲ್ಲೂರು, ಆ ಕ್ಷೇತ್ರಕ್ಕೆ ಬಂದು ಅಲ್ಲಿ ತಪಸ್ಸನ್ನು ಮಾಡುವಾಗ ಅಲ್ಲಿರ್ತಕ್ಕಂಥ ಆ ದೇವಿ ಪ್ರಸನ್ನಳಾಗಿ ತನ್ನ ಭಯಂಕರವಾದಂಥ ಆ ದರ್ಶನವನ್ನು, ಆ ಮುಖದ ವರ್ಚಸ್ಸು ನೋಡಿದ್ರೆ ಎಂಥವರು ಭಯಪಡಬೇಕು ಅಂಥ ಒಂದು ಭಯದಿಂದ ಕಾಣುವಂಥ ರೀತಿ ತಾಯಿ ವಿಶೇಷವಾದಂಥ ದರ್ಶನವನ್ನು ಕೊಟ್ಟಳು. ಅಷ್ಟು ಭಯಂಕರವಾಗಿರ್ತಕ್ಕಂಥ ದರ್ಶನವನ್ನು ಮಾಡೋದಾದರೆ ಸಾರ್ವತ್ರಿಕವಾಗಿ ಯಾರ ಕೈಲೂ ಸಾಧ್ಯವೇ ಇಲ್ಲ. ಅಂತಹ ನಿಟ್ಟಿನಲ್ಲಿ ದೇವಿನ ಪ್ರಸನ್ನತೆ ಮಾಡಿ ಆ ತಾಯಿಯಲ್ಲಿರ್ತಕ್ಕಂಥ ಆ ಒಂದು ಪೌರುಷ, ರೋಷ, ಆವೇಶ ಎಲ್ಲವನ್ನು ಸಹಿತ ಸಂಪೂರ್ಣವಾಗಿ ವೇದ ಮಂತ್ರಗಳಿಂದ ಆ ತಾಯಿಯನ್ನು ಪ್ರಸನ್ನತೆ ಮಾಡಿ ಶಾಂತರೂಪಕ್ಕೆ ತಂದು, ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ನಮಸ್ತೆ ಶಾರದಾ ದೇವಿ ಶೃಂಗೇರಿ ಪುರವಾಸಿನಿ. ಶಾರದಾ, ಲಕ್ಷ್ಮೀ, ದುರ್ಗಾ ಮೂರು ಶಕ್ತಿಗಳನ್ನು ಸಹಿತ ಐಕ್ಯವಾಗಿರ್ತಕ್ಕಂಥ ಒಂದು ಬೃಹತ್ ಪಟ್ಟದ ಒಂದು ಮಹಾಶಕ್ತಿಯ ಎದುರು ನಿಂತು ನಾಲಿಗೆಯನ್ನು ಚಾಚಿ, ಶಂಕರ ನೀನು ನನ್ನ ಆಹಾರಕ್ಕಾಗಿ ನಾನು ಸ್ವೀಕರಿಸ್ತೀನಿ ಅನ್ನುವಾಗ, ಅಮ್ಮ ಜನ್ಮ ಕೊಟ್ಟವಳು ನೀನು ನನ್ನ ಆಹಾರವಾಗಿ ತಗೊಳ್ತೀನಿ ಅಂದರೆ ಸಂತೋಷವಾಗಿ ತಗೋ ಅಂತಂದಂಥವನು ಶಂಕರ. ಯೋಚನೆ ಮಾಡಿ, ಶಂಕರರು ಬಾಲ್ಯದಲ್ಲೇ ಆ ತಾಯಿ ಬೃಹತ್ ಮಟ್ಟದ ಆ ಒಂದು ಸುಂದರವಾದಂಥ ಬೃಹದಾಕಾರವಾಗಿರ್ತಕ್ಕಂಥ ದೇಹವನ್ನು ಮಾಡಿ ನಾಲಿಗೆಯನ್ನು ಚಾಚಿ ನೀನು ನನ್ನ ಆಹಾರಕ್ಕಾಗಿ ಬಂದಿದ್ಯಾ ಅಂದಾಗ ಹೆದರದಿರ ಶಂಕರರು, ಜನ್ಮದಾತೆ ನೀನು ನನ್ನ ತಿನ್ನೋದುಂಟ? ಯೋಚನೆ ಮಾಡಿ. ಆ ಕಾಲಕ್ಕೆ ಆ ಜ್ಞಾನ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಸೃಷ್ಟಿನಲ್ಲಿ ಯಾವತ್ತೂ ತಾಯಿಯಿಂದ ಮಕ್ಕಳಿಗೆ ಯಾವ ತೊಂದರೆಯೂ ಆಗೋದಿಲ್ಲ. ಆದರೆ ಮಕ್ಕಳಿಂದ ತಾಯಂದರಿಗೆ ಇವತ್ತಿನ ದಿವಸ ಸಾಕಷ್ಟು ನೋವಿದೆ. ಆ ನೋವು ಹೇಳ್ಕೊಳ್ಳೋಕ್ಕಾಗದಷ್ಟಿದೆ. ಆದರೆ ಯಾವೊಬ್ಬ ತಾಯಿ ಸಹಿತ ನನ್ನ ಮಗ ಇವತ್ತು ಕಾಲೋದಿದ್ದಾನೆ, ನನ್ನ ಮಗ ಕುತ್ತಿಗೆಡ್ದು ಆಚೆ ತಳ್ಳಿದ್ದಾನೆ, ನನ್ನ ಮಗ ಎತ್ಕೊಂಡೋಗಿ ಆಶ್ರಮಕ್ಕೆ ಹಾಕಿದ್ದಾನೆ, ನನ್ನ ಮಗ ಸಂಪೂರ್ಣವಾಗಿ ನಂಗೆ ತೊಂದರೆ ಕೊಟ್ಟಿದ್ದಾನೆ, ಅವನು ಹಾಳಾಗಲಿ, ಅವನು ನಾಶನ ಆಗಲಿ ಅಂತ ಯಾವ ತಾಯಿ ಸ್ವರದಲ್ಲೂ ಇಲ್ಲ. 99 ವರ್ಷದ ಮುದುಕಿ ವೃದ್ಧೆ ಆದರೂ ಅಷ್ಟೊಂದು 99 ಅಂದರೆ ನಮ್ಮ ಮಕ್ಕಳಿಗೆ ಯಾವ ಮಟ್ಟದ ವಯಸ್ಸು ಯೋಚನೆ ಮಾಡಿ. ಆ ಮಕ್ಕಳು ಎತ್ಕೊಂಡ್ಬಂದು ಆಶ್ರಮಕ್ಕೆ ಬಿಸಾಕಿದ್ರು ಅಲ್ಲಿ ಕೂತ್ಕೊಂಡು ಹರಿಸ್ತಾಳೆ, ನನ್ನ ಪರಿವಾರ ಚೆನ್ನಾಗಿರಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ. ಇದು ಮಾತೃಗುಣ. ಬಹುಶಃ ಈ ಸೃಷ್ಟಿಯಲ್ಲಿ ಎಲ್ಲವೂ ಬದಲಾಗಬಹುದು, ಎಲ್ಲ ಬದಲಾಗ್ಬಿಡುತ್ತೆ. ಆದರೆ ಈ ಮಾತೃವಿನ ಆ ವಾತ್ಸಲ್ಯ ಇದೆಯಲ್ಲ, ಆ ಮಾತೃವಾತ್ಸಲ್ಯ ಎಂಬತಕ್ಕಂಥದ್ದು, ಆ ಮಾತೃವಾತ್ಸಲ್ಯಕ್ಕೆ ಅದು ಬದಲಿಲ್ವೇನೋ, ಬದಲಾಗೋದೇ ಇಲ್ಲ. ಈ ಸೃಷ್ಟಿ ನಿಯಮವೂ ಹಾಗೇ ಇದೆ. ಯಾಕೆಂದರೆ ತಾಯಿ ಅಂಗಡಿಯಿಂದ ತಂದಿರ್ತಕ್ಕಂಥದ್ದಲ್ಲ ನಮ್ಮನ್ನು, ಅಥವಾ ಯಾವುದೋ ಬಿಗ್ ಬಜಾರೋ ಮಾರ್ಕೆಟೋ ಅಲ್ಲಿಂದನೂ ಎತ್ಕೊಂಡ್ಬಂದಿರ್ತಕ್ಕಂಥದ್ದಲ್ಲ, ಅಥವಾ ಯಾರೋ ಬೇಕು ಅಂದರೆ 4 ರೂಪಾಯಿ ದುಡ್ಡು ಕೊಟ್ಟರೆ ಕೊಡ್ತಕ್ಕಂಥದ್ದಲ್ಲ. ತನ್ನ ಗರ್ಭದಲ್ಲಿ ಜೋಪಾನ ಮಾಡಿ 9 ತಿಂಗಳು ಹೊತ್ತು ಎತ್ತು ಗರ್ಭ ಸೀಳಿ ಜನನ ಕೊಟ್ಟಿರ್ತಕ್ಕಂಥದ್ದು ಮಾತೃ. ಅಂತಹ ತಾಯಿ ಋಣನ್ನ ಬಹುಶಃ ನಾನು ಎಲ್ಲೋ ದಾರಿ ತಪ್ಪದ್ನೇನೋ ಮಾತಾಡ್ತಾ ತಾಯಿಯ ಬಗ್ಗೆ ಮಾತಾಡುವಾಗ ಬಹಳ ಕಷ್ಟ. ಒಳ್ಳೆಯದಾಗಲಿ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಇದೇ ಬರುವ ಶನಿವಾರ ಅಂದರೆ 19ನೇ ತಾರೀಕು ದುಬೈಗೆ ಆಗಮಿಸ್ತಾ ಇದ್ದಾರೆ ಗುರುಜಿಯವರು. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ವಿಶ್ವ ಕನ್ನಡ ಹಬ್ಬವನ್ನು ಬಹಳ ಸಂಭ್ರಮದಿಂದ ಅಲ್ಲಿ ಆಚರಿಸಲಾಗ್ತಾ ಇದೆ. ಮೂಲ ಕನ್ನಡಿಗರು ಹಾಗೂ ಅನಿವಾಸಿ ಕನ್ನಡಿಗರ ಬೆಸುಗೆ ಕಾರ್ಯಕ್ರಮ ಇದು. ಜೊತೆಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ಏರ್ಪಡಿಸಲಾಗಿದೆ. ದುಬೈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಶೇಖ್ ರಶೀದ್ ಸಭಾಂಗಣದಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. 19ನೇ ತಾರೀಕು ಶನಿವಾರ ಬೆಳಿಗ್ಗೆ ಸುಮಾರು 10 ಗಂಟೆ ಹೊತ್ತಿಗೆ ಪ್ರಾರಂಭ ಆಗುತ್ತೆ. ದುಬೈನಲ್ಲಿ ವಾಸ ಮಾಡ್ತಾ ಇರುವಂತಹ ಎಲ್ಲ ಕನ್ನಡಿಗರು ಖಂಡಿತವಾಗಿಯೂ ಆಗಮಿಸಬಹುದು. ಗುರುಜನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ವಿಶ್ವ ಕನ್ನಡ ಹಬ್ಬ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ವೀಕ್ಷಕರೇ, ಮತ್ತಿಕ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಖಂಡಿತಮ್ಮ ತಾಯಿ ಬಗ್ಗೆ ಮಾತಾಡ್ತಾ ಆ ಸ್ಮರಣೆಯೊಳಗೆ ಹೊರಟೋಗ್ಬಿಡುತ್ತೆ. ಯಾಕೆಂದರೆ ತಾಯಿ ಇರುವವರೆಗೂ ಒಂದು, ತಾಯಿನ ಕಳ್ಕೊಂಡವ್ರಿಗೊಂದು. ಆದರೆ ಏನೇ ಆದರೂ ಆ ಮಾತೃಸ್ವರೂಪಿಣಿ, ಆ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರದಲ್ಲಿ ಅಂದು ನಾವು ಮಾಡಿರತಕ್ಕಂಥ ಮಹಾಸಂಕಲ್ಪ ಅಂತೂ ನಿಜಕ್ಕೂ ನಮಗೆ ಬಹಳ ತೃಪ್ತಿ ತಂದಿರತಕ್ಕಂಥದ್ದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಕಾಯಕ ಮಾಡುವಾಗ, ಕೆಲಸ ಮಾಡುವಾಗ ಆ ಮಾಡುವಂತಹ ಕೆಲಸದ ತೃಪ್ತಿ ಆ ಕ್ಷಣಕ್ಕೆ ಸಿಕ್ಬಿಡುತ್ತೆ. ಅದು ಸಿಕ್ಕಾಗ ಮಾತ್ರ ಅದು ಸಾರ್ಥಕತೆ ಆಗುತ್ತೆ. ಅಂತಹ ನಿಟ್ಟಿನಲ್ಲಿ ಅಂದು ನಾನು ಮಾಡಿರ್ತಕ್ಕಂಥ ಸಂಕಲ್ಪ ಸಹಿತ ಅದು ಸಂಪೂರ್ಣವಾಗಿ ಲೋಕ ಕಲ್ಯಾಣಾರ್ಥವಾಗಿ ಅಂದು ಆ ಪ್ರಾಂತ್ಯದಲ್ಲಿರ್ತಕ್ಕಂತಹ ಅಲ್ಲಿನ ಅರ್ಚಕ ವರ್ಗ, ಅಲ್ಲಿನ ಆಗಮಿಕರು ಎಲ್ಲರೂ ಕೇಳಿದಂತಹದ್ದೊಂದೇ, ಇಲ್ಲಿ ಚಂಡಿ ಹೋಮ ನಡೆಸಬೇಕಾದ್ರೆ ಏನಾದರೂ ಒಂದು ಬಲವಾದ ಸಂಕಲ್ಪ ಇರುತ್ತೆ, ಅಥವಾ ಯಾವುದಾದ್ರೂ ಒಂದು ಮನಸ್ಸಲ್ಲಿ ಒಂದು ಕೋರಿಕೆ ಇರುತ್ತೆ. ನಿಮ್ಮ ಮನಸ್ಸಲ್ಲಂತಹ ಕೋರಿಕೆ ಏನಿದೆ ಅಂತಂದಾಗ ನಾನು ನುಡಿದಿದ್ದೇನು, ನಾನು ಹೇಳಿದ್ದೇನು ಎಲ್ಲವೂ ಸಹಿತ ಚಿತ್ರೀಕರಣ ಆಗಿದೆ. ಯಾಕೆಂದರೆ ನನ್ನ ಉದ್ದೇಶ ಒಂದೇ, ನಾನಿವತ್ತು ಈ ಆಸ್ಥಾನಕ್ಕೆ ಕೂತ್ಕೊಳ್ಳೋದಕ್ಕೆ
ನೀವೇ ಕಾರಣ. ನಿಮ್ಮೆಲ್ಲರ ಮನಸ್ಸಿನಿಂದ ಒಂದು ವೃಕ್ಷವನ್ನು ಬೆಳೆಸ್ತಾ ಇದ್ದೀರಿ. ನಿಮ್ಮೆಲ್ಲರ ಒಳ ಮನಸ್ಸಿನಿಂದ, ಒಳ್ಳೆ ಮನಸ್ಸಿನಿಂದ ಒಂದು ವೃಕ್ಷವನ್ನು ಬೆಳೆಸ್ತಿದ್ದೀರಿ. ಬಹುಶಃ ಆ ವೃಕ್ಷದಲ್ಲಿ ನೆರಳು ನೀವು ಕಂಡಾಗ ಈ ವೃಕ್ಷಕ್ಕೆ ಇನ್ನಷ್ಟು ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸುವಂಥದ್ರಲ್ಲಿ ಏನೂ ಖಂಡಿತ ತಪ್ಪಲ್ಲ. ನಾನು ತಿಳಿಸೋದು ಇಷ್ಟೇ, ವೃಕ್ಷದ ನೆರಳಲ್ಲಿ ನಾವಿರಬೇಕೇ ವಿನಃ ನಾವು ವೃಕ್ಷ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಒಬ್ಬೊಬ್ಬರ ಹಣೆ ಭಗವಂತ ಒಂದೊಂದು ಥರ ಬರೆದಿಟ್ಟಿರ್ತಾನೆ. ಆದರೆ ಈ ಬಾರಿ ಸಂಭವಿಸಿರ್ತಕ್ಕಂಥ ಸೂರ್ಯಗ್ರಹಣ, ಚಂದ್ರಗ್ರಹಣ, ಗ್ರಹಣ ಕಾಲದ ಅನುಷ್ಠಾನ ಮತ್ತು ಈ ಸಮಯದಲ್ಲಿ ನಡೆದಂಥ ಅನುಷ್ಠಾನದ ಆ ತಾಯಿಯ ದರ್ಶನ, ಆ ಒಂದು ನೋಡಿ, ಗರ್ಭಗುಡಿಯಿಂದ ತಾಯಿ ವಿರಾಜಮಾನಲಾಗಿ ಗರ್ಭಗುಡಿಯಲ್ಲಿ ಕೂತು ದರ್ಶನ ಕೊಡುವ ಕಾಲ, ಮಹಾಪೂರ್ಣಾವತಿಯಲ್ಲಾದಂತಹ ಆ ಅದ್ಭುತವಾದಂತಹ ಒಂದು ಸನ್ನಿವೇಶ, ಇದನ್ನು ನೋಡಬೇಕಾದ್ರೆ ನಾಳೆ ಶನಿವಾರ ನೀವು ತಪ್ಪದಿರೇ ಈ ಕಾರ್ಯಕ್ರಮವನ್ನು ನೋಡಿ. ಇನ್ನಿದೆಲ್ಲ ಒಂದು ಭಾಗ. ಆದರೆ ದುಬಾಯಿಲಿರ್ತಕ್ಕಂತಹ ಕನ್ನಡಿಗರಿಗೆ ನಾನು ಇಲ್ಲಿವರೆಗೂ ಅವ್ರ ಬಗ್ಗೆ ಮಾತಾಡಲಿಲ್ಲ. ಆದರೆ ಈಗ ತಿಳಿಸ್ತಾ ಇದ್ದೇನೆ, ದುಬಾಯಿಲಿರ್ತಕ್ಕಂಥ, ದುಬಾಯ್ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಕನ್ನಡಿಗರು, ಯಾಕೆ ಅಂದರೆ ಕನ್ನಡಿಗರು ಇಲ್ಲದ ಸ್ಥಳವೇ ಇಲ್ಲ. ವಿಶ್ವದಾದ್ಯಂತ ಕನ್ನಡಿಗರಿದ್ದಾರೆ. ವಿಶ್ವದಾದ್ಯಂತ ಕನ್ನಡಿಗರಿದ್ದಾರೆ. ತಮ್ಮ ಜೀವನೋಪಾಯಕ್ಕಾಗೋ, ತನ್ನ ವಿದ್ಯಾಭ್ಯಾಸಕ್ಕಾಗೋ ಅಥವಾ ತನ್ನ ಜೀವನವನ್ನು ಹೀಗೇ ನಡೆಸ್ಕೊಳ್ಬೇಕು ಅಂತ ಹೇಳಿ ತನ್ನ ಪ್ರಾಂತ್ಯದಿಂದ ಹುಟ್ಟೂರನ್ನು ಮರೆತು ಅಷ್ಟು ದೂರ ಹೋಗಿರ್ತಾರೆ. ಅಥವಾ ಹುಟ್ಟೂರನ್ನು ತನ್ನ ಹೃದಯದಲ್ಲಿ ಪ್ರತಿನಿತ್ಯ ಆರಾಧನೆ ಮಾಡ್ತಾ ಹೊರಗಡೆ ಕಾಯಕವನ್ನು ಮಾಡ್ತಿರ್ತಾರೆ. ಜೀವನೋಪಾಯಕ್ಕಾಗಿ ಕಷ್ಟದಿಂದ ಊರನ್ನು ಬಿಟ್ಟು ಅಲ್ಲಿ ಹೋಗಿ ಅಲ್ಲೂ ಸಹಿತ, ಆದರೆ ಈ ಕನ್ನಡದ ಕಂಪು, ಕನ್ನಡದ ನುಡಿ, ಆ ವಿಶೇಷವಾಗಿರ್ತಕ್ಕಂಥ ಕನ್ನಡಾಂಬೆಯಾದಂತಹ ತಾಯಿ ಭುವನೇಶ್ವರಿಯನ್ನು ಅಲ್ಲೂ ಸಹಿತ ಆರಾಧನೆ ಮಾಡ್ತಾ, ಅಲ್ಲೂ ನಮ್ಮ ಕನ್ನಡದ ಪತಾಕೆಯನ್ನು ಹಾರಿಸುವಂತಹ ಒಳ್ಳೆ ಮನಸ್ಸಿನಿಂದ ಇರತಕ್ಕಂಥ ಆದಿವಾಸಿ ಕನ್ನಡಿಗರು, ಅಲ್ಲಿರ್ತಕ್ಕಂತಹ ಕನ್ನಡಿಗರು, ದುಬಾಯಿಲಿರ್ತಕ್ಕಂಥ ಕನ್ನಡಿಗರು ಎಲ್ಲರೂ ಸಹಿತ ಒಗ್ಗೂಡಿಸ್ಕೊಂಡು ಈ ಕರ್ನಾಟಕದಿಂದ, ಇಲ್ಲಿಂದ ದುಬೈನತ್ತ ಪಯಣ ಬೆಳೆಸಿ, ಅದು ಆನಂದ್ ಗುರೂಜಿ ಒಬ್ಬರಲ್ಲ, ಆನಂದ್ ಗುರೂಜಿಯವರೊಂದಿಗೆ ಮೈಸೂರಿನ ಸಂಸ್ಥಾನದ ಮಹಾರಾಜರು ಯದುವೀರವರು, ಜೊತೆಗೆ ಸಾಕಷ್ಟು ಜನ ಕಲಾ ಸೇವೆ ಮಾಡ್ತಿರ್ತಕ್ಕಂಥ, ಚಿತ್ರರಂಗದಲ್ಲಿರ್ತಕ್ಕಂಥ ಹಿರಿಯರು, ಗಣ್ಯರು ಮತ್ತು ಇನ್ನಷ್ಟು ಬೇರೆ ಬೇರೆ ಉದ್ಯಮಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಎಲ್ಲರನ್ನೂ ಒಳಗೊಂಡು ಕರ್ನಾಟಕ ಪ್ರೆಸ್ ಕ್ಲಬ್ ಶಿವಕುಮಾರ್ ಅವರು ಒಂದು ಅದ್ಭುತವಾದಂತಹ ಒಂದು ಕಾಯಕವನ್ನು ಮಾಡಿ, ನಮ್ಮ ದೇಶವಲ್ಲದಿರ ಹೊರದೇಶಗಳಲ್ಲೂ ಸಹಿತ ಈ ಕನ್ನಡದ ಕಂಪು, ಕನ್ನಡದ ಪತಾಕೆ ನಿರಂತರವಾಗಿ ಹಾರಬೇಕು, ಈ ರಾಜ್ಯದ ಧ್ವಜ ಮೂಲ ಮೂಲೆಗಳಲ್ಲೂ ಸಹಿತ ಆ ಧ್ವಜವನ್ನು ಹಾರಿಸಬೇಕು ಎಂಬತಕ್ಕಂಥ ಒಳ್ಳೆ ಮನಸ್ಸಿನಿಂದ ಈ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಅದಕ್ಕಾಗಿ ಇದೇ ಬರ್ತಕ್ಕಂಥ 19ನೇ ತಾರೀಕು ಶನಿವಾರದ ದಿವಸ ಬೆಳಿಗ್ಗೆ ಸರಿಸುಮಾರು 10 ಗಂಟೆಗೆ ನಾನು ಸಹಿತ ನಿಮ್ಮೊಂದಿಗಿದ್ದೇನೆ. ನನಗೂ ಒಂದು ಸಂತೋಷ ಇದೆ. ಅಲ್ಲೂ ಸಹಿತ ಕನ್ನಡ ಧ್ವನಿ, ಆ ಕನ್ನಡದ ಧ್ವನಿ, ಕನ್ನಡದ ಒಂದು ಕಿರೀಟ, ಕನ್ನಡದ ಆ ಧ್ವಜವನ್ನು ಹಾರಿಸುವಂತಹ ಒಂದು ಸಂತೋಷ, ಅದಕ್ಕಾಗಿ ನಾನು ಬರ್ತಿದ್ದೇನೆ. ಇಷ್ಟು ದಿವಸ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಸ್ವಾಗತಿಸಿ, ಆರಾಧಿಸಿ ನೋಡ್ತಾ ಇರ್ತಕ್ಕಂಥ ಅಲ್ಲಿನ ಕನ್ನಡಿಗರಿಗೂ ಸಹಿತ ನಿಮ್ಮನ್ನೆಲ್ಲರೂ ನೋಡುವಂಥ ಭಾಗ್ಯ ನಂದಾಗ್ತಾ ಇದೆ. ಅದೊಂದು ಸಂತೋಷವೇ ಸರಿ. ಹಾಗಾಗಿ ಎಲ್ಲರೂ ಸೇರೋಣ. ಬಹಳ ವಿಶೇಷವಾಗಿರ್ತಕ್ಕಂಥ ಆ ಕನ್ನಡದ ರಥತೇರನ್ನು ದುಬಾಯಲ್ಲೂ ಎಳೆಯೋಣ. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ಕಾಯಕವನ್ನು ಮುಂದುವರಿಸೋಣ. ಅಂಬಾ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಸೈ ನಮೋ ನಮಃ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ರಾಜ್ಯದಾಯಿನಿ ನಮಃ. ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಶ್ರೀ ಶಿವಕೃತ್ತಾಮ ಸಂವತ್ಸರ ದಕ್ಷಿಣಾಯನಿ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ 17/11/2022 ಗುರುವಾರ ನವಮಿ. ಮಕಾ ನಕ್ಷತ್ರ ಅಂದರೆ ಇವತ್ತು ಸೂರ್ಯನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಯಾರೆಲ್ಲ ಮಕಾ ನಕ್ಷತ್ರ ಜನ್ಮ ನಕ್ಷತ್ರದಲ್ಲಿದ್ದೀರೋ, ಯಾರೆಲ್ಲ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಿ ಏನಾದರೂ ಒಂದು ಕಾಯಕವನ್ನು ಮಾಡಬೇಕು ಅಂತಿದ್ದೀರೋ, ಖಂಡಿತ ಇವತ್ತೆಲ್ಲರಿಗೂ ಬೆಳಕಿದೆ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಯಶಸ್ಸಿನ ಒಂದು ಕೀರ್ತಿ ಇರತಕ್ಕಂತಹ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಭುವನೇಶ್ವರಿಯ ಅನುಗ್ರಹ ಎಲ್ಲರಿಗೂ ಇರಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರ್ಗಂಧನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರಂಬಕೇಶ್ವರಾಯ ನಮಃ. ಅಗಸ್ತೀಶ್ವರಾಯ ನಮಃ. ವಿಶ್ವೇಶ್ವರಾಯ ನಮಃ. ಮಹೇಶ್ವರಾಯ ನಮಃ. ಸಾಂಬ ಸದಾಶಿವಾಯ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮತ್ತೊಮ್ಮೆ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳ ಅನುಗ್ರಹ ಎಲ್ಲರಿಗೂ ಇರಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು. ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನೀವು ಮಾಡುವ ಕಾಯಕದಲ್ಲಿ
ಬಹಳ ಅರ್ಥಪೂರ್ಣವಾದಂತಹ ಕಾಯಕವನ್ನೇ ಮಾಡಬಹುದು. ಕಾರಣ ಇವತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯದಿಂದ ಹಾಕುವ ಹೆಜ್ಜೆಗೆ ಹೆಚ್ಚಿನ ಫಲ ಇದೆ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. 21 ಗರಿಕೆಯನ್ನು ತಂದು ಶ್ರೀಗಂಧ ಇದ್ದರೆ ಅಥವಾ ಅರಿಶಿಣದಿಂದ ಕಲಿಸಿರ್ತಕ್ಕಂಥ ನೀರಲ್ಲಾದರೂ ಅದನ್ನು ಒಂದು ಗರಿಕೆಯನ್ನು ನೀರಲ್ಲಿ ಅದ್ದುಕೊಂಡು, ಅಂದರೆ ಅರಿಶಿಣ ನೀರಲ್ಲಾಗಲಿ ಶ್ರೀಗಂಧದಲ್ಲಿ ಅದ್ದುಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಹೇಳ್ತಾ ಗಣಪತಿಯ ಪಾದದ ಮೇಲೆ ಇಟ್ಟು ನಮಸ್ಕರಿಸಿದಾಗ ಅದರಿಂದ ಸಿಗ್ತಕ್ಕಂಥ ಆನಂದ, ಜೊತೆಗೆ ಆ ಕ್ಷಣದಲ್ಲಿ ಸಿಗ್ತಕ್ಕಂಥ ಫಲ ಸಾಕಷ್ಟು ಆಗುತ್ತೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹಣಕಾಸಿನ ಬಗ್ಗೆ ಆಲೋಚನೆ ಬೇಡ, ವ್ಯವಹಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಭಗವಂತ ನಿಮಗೆ ಯಥೇಚ್ಛವಾದಂಥ ರೀತಿಯ ಅನುಕೂಲವನ್ನೇ ಸಿದ್ಧಪಡಿಸ್ತಾನೆ. ಅದರಲ್ಲೂ ಇವತ್ತು ಮಧ್ಯಾಹ್ನ ಸರಿಸುಮಾರು 11:45 3:20 ಬಹಳ ಒಳ್ಳೆ ಕಾಲ ಇದೆ. ಈ ಸಮಯದಲ್ಲಿ ತಾವು ಏನು ಅಂದುಕೊಂಡಿದ್ದೀರೋ, ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ, ಯಾವುದನ್ನು ಕಾರ್ಯಸಿದ್ಧಿಯಾಗಿ ಸಿದ್ಧಿಪಡಿಸ್ಕೋಬೇಕು ಅಂತಿದ್ದೀರೋ ಇದೆಲ್ಲದರ ಬಗ್ಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಗುರು ಮಂದಿರಕ್ಕೆ ಹೋಗಿ ಗುರುಗಳ ದರ್ಶನ ಮಾಡ್ಕೊಂಡು ಬನ್ನಿ. ಇನ್ನಷ್ಟು ಹೆಚ್ಚಿನ ಫಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕೃಷಿಕ ಮಿಥುನ ರಾಶಿಯಿಂದ. ಖಂಡಿತಮ್ಮ, ದುಬೈಲಿರ್ತಕ್ಕಂಥ ಅನಿವಾಸಿ ಕನ್ನಡಿಗಳು, ಅನಿವಾಸಿ ಅಂದರೆ ಅವರು ಈಗಷ್ಟೇ ಹೋಗಿರ್ತಕ್ಕಂಥವ್ರು, ಆಗಲೇ ಪದದಲ್ಲೆಲ್ಲೋ ವ್ಯತ್ಯಾಸ ಇತ್ತು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಆದಿವಾಸಿ ಆದ್ರೂ ಆಗಿರ್ತಕ್ಕಂಥವ್ರೆ ತಪ್ಪೇನಲ್ಲ. ಆದರೆ ಅನಿವಾಸಿ ಕನ್ನಡಿಗರು ದುಬೈನತ್ತ ಪಯಣ ಬೆಳೆಸಿ ಅಲ್ಲಿ ಕನ್ನಡ ಧ್ವಜವನ್ನು ಹಾರಿಸ್ತಿರ್ತಕ್ಕಂಥ ನಿಮ್ಮೊಂದಿಗೆ ಮಾತಾಡುವಂತಹ ಒಂದು ಸುವರ್ಣ ಅವಕಾಶ ಅದು ನನಗೆ ಸಿಕ್ಕಂಥದ್ದು ಸಂತೋಷವೇ ಸರಿ. ಹಾಗಾಗಿ 19 ಬೆಳಿಗ್ಗೆ 10 ಗಂಟೆಗೆ ನಾನು ನಿಮ್ಮೊಂದಿಗಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹ ಇರೋದ್ರಿಂದ ಇವತ್ತು ತಾವು ಮಾಡುವಂಥ ಕಾಯಕದಲ್ಲಿ ಅದ್ಭುತವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯಗಳನ್ನಾಗಲಿ, ಯಾವುದೇ ಒಂದು ವಿಶೇಷತೆ ಆಗಲಿ ಅದನ್ನು ಕಾರ್ಯಗತ ತಂದುಕೊಂಡು ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಇವತ್ತಿನ ದಿವಸ ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಬಹುದು. ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಒಂದು ಒಳ್ಳೆಯ ಮನಸ್ಸಿನಿಂದ ಮಾಡಿ ಅದರ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀವಿ. ಅಷ್ಟೇ ಅಲ್ಲದಿರ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂತಹ ಯಾವುದೇ ಒಂದು ಕಾಯಕವನ್ನಾದರೂ ಸರಿಸುಮಾರು 11:20 3:15 ಒಳಗಾಗಿ ತಾವು ಮಾಡುವಂಥ ಪ್ರತಿ ಸಂಕಲ್ಪದಲ್ಲೂ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದಾಗಿದೆ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಆದರೆ ಇವತ್ತಿನ ದಿವಸ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಮನಸ್ಸು ಸಮಾಧಾನ ಇಲ್ಲದಂಥ ರೀತಿಯಲ್ಲಿರ್ತೀರಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣ್ತೀರಿ. ಸ್ವಲ್ಪ ಜನಕ್ಕಂತೂ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ನೋವು ಪಡುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಆದರೂ ಭಯಪಡಬೇಕಾದಿಲ್ಲ. ಇವತ್ತು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಅಥವಾ ವಿಶೇಷವಾದಂತಹ ಪರಿಸರದಲ್ಲಿ ಅಥವಾ ತಂಪಾದಂಥ ಸ್ಥಳದಲ್ಲಿ ಆ ಸ್ಥಳದಲ್ಲಿ ಕೂತು ದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅರ್ಥಪೂರ್ಣವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನು ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ, ಇದೆಲ್ಲದರ ಬಗ್ಗೆ ಸರಿಯಾದ ಸೂಕ್ತ ಮಾಹಿತಿಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೂ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ದುರ್ಗಾ ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದಲೂ ಕರ್ಕಾಟಕ ರಾಶಿಯವರಿಗೆ ಮತ್ತಷ್ಟು ಅನುಕೂಲವೇ ಇದೆ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಇವತ್ತು ಸಿಂಹರಾಶಿಯವರಿಗೆ ಒಂದು ಅದೃಷ್ಟದ ದಿನ, ಗುರುವಾರ, ಗುರು ರಾಯರ ವಾರ, ಜೊತೆಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ನಿಮ್ಮ ನಡೆ ನಡವಳಿಕೆಯಲ್ಲಿ ಅದರಲ್ಲೂ ಮತ್ತಷ್ಟು ವಿಶೇಷ ಇವತ್ತಿನ ನಕ್ಷತ್ರ ಮಕ ಆದ್ದರಿಂದ ತಾವು ಅಂದುಕೊಂಡಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಒಂದಷ್ಟು ಸಂಕಟ ಇದೆ, ಒಂದಷ್ಟು ಮೌನ ಇದೆ. ಯಾರೊಂದಿಗೂ ಮಾತು ಇಲ್ದಿರ, ಯಾರೊಬ್ಬರೊಂದಿಗೂ ಏನು ಆಚರಣೆಗಳಿಲ್ದಿರ ಅಥವಾ ಏನನ್ನು ಮಾಡಬೇಕಂದ್ರೂ ಒಂದು ಸ್ವಲ್ಪ ಸಮಾಧಾನ ಇಲ್ಲದಂಥ ರೀತಿಯಲ್ಲಿರುತ್ತೆ. ಹಾಗಂತ ಮನೇಲಿ ಕೂರ್ತಕ್ಕಂಥದ್ದಲ್ಲ, ಇದೇ ಸಮಯದಲ್ಲಿ ಹೆಚ್ಚು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅದಕ್ಕಾಗಿ ಅಶ್ವತ್ಥ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಸಿಂಹರಾಶಿಯವರಿಗೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ
ವೃಕ್ಷಗಳಲ್ಲೇ ಬೃಹತ್ ಮಟ್ಟದ ವೃಕ್ಷ ಅಶ್ವತ್ಥ ವೃಕ್ಷ. ಅಂತಹ ಅಶ್ವತ್ಥನಾರಾಯಣನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ತದನಂತರ ಮುಂದಿನ ಕಾಯಕಕ್ಕೆ ಮುಂದಾಗಿ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಪಡಿಸ್ಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಇವತ್ತು ತಾಯಿಯನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವರ ಆರಾಧನೆ ಮಾಡಿ. ಹಾಗೆ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ಸರಿಸುಮಾರು ಮಧ್ಯಾಹ್ನ 2ರಿಂದ 4:20ರವರೆಗೂ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ ಇವತ್ತು ದುಡುಕಿ ತೀರ್ಮಾನ ತಂದುಕೊಂಡ್ರೆ ಅದರಿಂದ ಸಮಸ್ಯೆ ಕಟ್ಟಿಟ್ಟು ಬುತ್ತಿಯಾಗುತ್ತೆ. ಜೋಪಾನ, ಎಚ್ಚರಿಕೆಯಿಂದ ಇರಬೇಕು. ಹಾಗೆ ನೀವು ಮಾಡುವಂಥ ಕಾಯಕದಲ್ಲಿ ಒಂದು ಅದ್ಭುತವಾದಂತಹ ಒಂದು ಕೆಲಸವನ್ನು ಇವತ್ತು ಸಂಜಾಕಾಲ ಮಾಡಬಹುದು. ಇವತ್ತು ಸಂಜಾಕಾಲ ಸರಿಸುಮಾರು 4:20 6:15ರವರೆಗೂ ಬಹಳ ಒಳ್ಳೆ ಕಾಲ ಇದೆ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಹೆಚ್ಚು ಫಲಗಳನ್ನು ಕೊಡ್ತಕ್ಕಂಥದ್ದಿದೆ. ಅದಕ್ಕಾಗಿ ಇದೇ ಸಮಯದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬ್ರಹ್ಮ ಮತ್ತು ಗುರು ಅಂದರೆ ಬ್ರಹ್ಮನ ದೇವಸ್ಥಾನ ಇಲ್ಲದ್ರಿಂದ ಇವತ್ತು ಬ್ರಹ್ಮನ ಪ್ರತಿರೂಪವಾಗಿ ನೀವು ಗುರುನ ಪ್ರಾರ್ಥನೆ ಮಾಡಬೇಕು. ಗುರುಗಳನ್ನು ಪ್ರಾರ್ಥನೆ ಮಾಡಿ, ಗುರುರಾಯರ ಅನುಗ್ರಹ ಪಡೀರಿ, ಅಥವಾ ಗುರು ದತ್ತ ಮಹಾರಾಜರ ದರ್ಶನ ಮಾಡ್ಕೊಂಡು ಬನ್ನಿ, ಅಥವಾ ಎಲ್ಲಾದರೂ ವಿಶೇಷವಾಗಿರ್ತಕ್ಕಂಥ ಗುರು ಸಾನ್ನಿಧ್ಯದಲ್ಲಿ ಹಳದಿ ಕಲರ್ ವಸ್ತ್ರ, ಒಂದಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ, ಅಥವಾ ಹಳದಿ ಕಲರ್ ಪುಷ್ಪ, ಹಳದಿ ಕಲರ್ ಗಂಧ ಇಂಥದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಆದರೆ ಏನೇ ಕಾಯಕ ಮಾಡಬೇಕಾದರೂ ಸ್ವಲ್ಪ ಗೌಪ್ಯವಾಗಿಟ್ಕೊಳ್ಳಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ನೀವು ಈಡೇರಿಸ್ಕೊಳ್ಬೇಕಾದ್ರೂ ನಿಮ್ಮ ಮನಸ್ಸು ಯೋಚನೆ ಮಾಡೇ ಮುಂದೆಜ್ಜೆ ಹಾಕಬೇಕು. ಜೊತೆಗೆ ಇವತ್ತು ಯಾರಿಗಾದರೂ ಏನಾದರೂ ವಸ್ತುಗಳನ್ನು ಕೊಟ್ಟರೆ ಪುನಃ ಕೈಗೆ ಬಂದು ಸೇರುತ್ತಾ ಇಲ್ವಾ ಇದ್ರ ಬಗ್ಗೆ ಸರಿಯಾದ ಆಲೋಚನೆ ಮಾಡಬೇಕು. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗ್ಬೋದು. ಜೋಪಾನ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಗುರುಶೇಖ, ವೃಶ್ಚಿಕ ರಾಶಿ. ಖಂಡಿತಮ್ಮ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ದಿನ. ವೃಶ್ಚಿಕ ರಾಶಿಯವರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ನಿಮ್ಮಲ್ಲಿ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಒಂದಷ್ಟಗಲ ಭೂಮಿ ತಗೊಳ್ತಕ್ಕಂಥದ್ದು, ಅಥವಾ ಇರ್ತಕ್ಕಂಥ ಭೂಮಿಯಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಅಥವಾ ಒಂದು ಸೈಟೋ ಮನೆ ಅಥವಾ ಜಮೀನು ಇದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥದ್ದು. ಅದರಲ್ಲೂ ಶಕ್ತಿ ದೇವತೆಯ ಆರಾಧನೆ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನೀವು ಮಾಡುವ ಯಾವುದೇ ಕೆಲಸವಾದರೂ ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿ. ಇದರಿಂದ ಒಳ್ಳೆ ಫಲಗಳನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟಿದೆ. ಅಂದರೆ ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ ಎಲ್ಲ ಕಡೆಯಿಂದಲೂ ಮಂದಗತಿಯಲ್ಲಿ ಸಾಗುವಂತಹ ದಿನ ಇವತ್ತು. ಹಾಗಾಗಿ ಸಾಕಷ್ಟು ಜನ ಮನಸ್ಸಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗುತ್ತೆ. ಆದರೂ ಭಯಪಡಬೇಕಾದಿಲ್ಲ. ಒಂದು ದಿವಸ ಹೆಚ್ಚು ಕಮ್ಮಿ ಆದರೆ ನಾಳೆಗೆ ಅದೃಷ್ಟ ಇದೆಯಲ್ಲ. ಹಾಗಾಗಿ ಯಾವತ್ತೂ ಸಹಿತ ಆತ್ಮವಿಶ್ವಾಸನ ಕಳ್ಕೊಳ್ಬಾರ್ದು. ಹಾಗೆ ಬಂದಂಥ ಸಮಸ್ಯೆನ ಅದೇ ದೊಡ್ಡ ಸಮಸ್ಯೆ ಅಂದ್ಕೊಳ್ಬಾರ್ದು. ಆ ಕ್ಷಣಕ್ಕೆ ಬರುತ್ತೆ, ಆ ಕ್ಷಣಕ್ಕೆ ಹೋಗುತ್ತೆ. ಎಲ್ಲವೂ ಕಾಲಚಕ್ರದ ನಿಯಮ. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಾಧ್ಯವಾದರೆ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿ, ಅದರಲ್ಲೂ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರುರಾಯರ, ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರ ಆ ವಿಶೇಷವಾಗಿರ್ತಕ್ಕಂಥ ಅವಧೂತ ಪರಂಪರೆ ಇರ್ತಕ್ಕಂಥ ಸಾನ್ನಿಧ್ಯಗಳಿಗೆ ಹೋಗಿ ಅಲ್ಲಿ ಗುರುಗಳ ದರ್ಶನ ಮಾಡಿ ಬನ್ನಿ. ಇನ್ನಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಶಾಂತಿ ಸಮಾಧಾನವಾಗಿದ್ದರೆ ಮತ್ತಷ್ಟು ಅದೃಷ್ಟವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಚೆನ್ನಾಗಿರೋದ್ರಿಂದ ಇವತ್ತಿನ ವರ್ಚಸ್ಸು, ತೇಜಸ್ಸು, ತಾವು ಅಂದುಕೊಂಡಷ್ಟು ಲಾಭ, ಹೆಚ್ಚಿನ ಫಲಾಫಲಗಳು ಇದೆಲ್ಲವೂ ಸಾಕಷ್ಟು ಇದೆ. ಆದರೆ ಯಾವುದು ಬೇಕು, ಯಾವುದು ಬೇಡ, ಬೇಕು ಬೇಡಗಳ ಮಧ್ಯದಲ್ಲಿ ನಿಮ್ಮ ಚಿಂತನೆ ನಡೀತಾ ಇದೆ. ಇದಕ್ಕಾಗಿ ಸ್ವಲ್ಪ ಆಲೋಚನೆಯೂ ಮಾಡಬೇಕಾಗಿದೆ. ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಶಕ್ತಿ ದೇವಾಲಯಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡ್ತಕ್ಕಂಥದ್ದು. ಹಾಗೆ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಅಲ್ಲೊಂದು ಪ್ರಾರ್ಥನೆ ಮಾಡಿ 2 ಹೂಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ಸಮಾಧಾನವನ್ನು ತಂದುಕೊಳ್ತೀರಿ. ಇದರ ಮಧ್ಯದಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸಗಳು ತುಂಬ ದೊಡ್ಡ ಸಮಸ್ಯೆಗಳಾಗಿಬಿಡುತ್ತೆ. ಅದಕ್ಕಾಗಿ ಭಾಳ ಜಾಗರೂಕತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಬದಲಾವಣೆಯೂ ಆಗುತ್ತೆ. ಆ ಬದಲಾವಣೆ ಹೇಗಿದೆ, ಆ ಬದಲಾವಣೆ ಕಾಲದಲ್ಲಿ ನೀವು ಹೇಗಿರಬೇಕು,
ಇದೆಲ್ಲದರ ಬಗ್ಗೆ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಆಗಷ್ಟೇ ಲಾಭ ಕಾಣ್ತೀರಿ ಮಕರ ರಾಶಿಯವರು. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರನ್ನ ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತಕ್ಕಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಳ್ತಕ್ಕಂಥದ್ದು, ಫಲಾಫಲಗಳನ್ನು ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ಳುವಂತಹ ವಿಶೇಷವಾದಂಥ ದಿನ. ಆದರೆ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 2ರಿಂದ 4:15, 2 ಗಂಟೆಯಿಂದ 4 ಗಂಟೆ 15 ನಿಮಿಷ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಕಾಲ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಆದರೆ ತಾಳ್ಮೆಯಿಂದ ವರ್ತನೆ ಮಾಡೋದು ಬಹಳಷ್ಟು ಮುಖ್ಯವಾಗುತ್ತೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಜೊತೆಗೆ ಸಾಧ್ಯವಾದರೆ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸಿ. ಇದಿಷ್ಟು ಕಾಯಕವನ್ನು ಮಾಡಿಕೊಂಡ್ರೆ ಕುಂಭರಾಶಿಯವರು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ದಿನ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಗುರುಗಳ ವಾರ, ಗುರುರಾಯರ ವಾರ, ಗುರು ರಾಘವೇಂದ್ರ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡ್ತಕ್ಕಂಥ ವಾರ. ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರು ಪರಂಪರೆ, ಸಾಧುಗಳ ಪರಂಪರೆ ಅಥವಾ ಸಾಧು ಸನ್ಯಾಸಿಗಳಿರ್ತಕ್ಕಂಥ ಸಾನ್ನಿಧ್ಯ ಇಂತಹ ಕಡೆ ಹೋಗಿ ನೀವು ಅಲ್ಲೊಂದು ಪ್ರಾರ್ಥನೆ ಸಲ್ಲಿಸಿ ಬರ್ತಕ್ಕಂಥದ್ದು, ಅಥವಾ ಶಿವಮಂದಿರದಲ್ಲಿ ಒಂದು ಶಿವಾಷ್ಟೋತ್ತರವನ್ನು ಮಾಡ್ಕೊಳ್ತಕ್ಕಂಥದ್ದು, ಶಿವಾಷ್ಟೋತ್ತರ ಮಾಡಿ ಅಥವಾ ಬಿಲ್ವಾರ್ಚನೆ ಮಾಡಿಸಿ. ಇದರಿಂದಲೂ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ ಇವತ್ತಿನ ನಿಮ್ಮ ರಾಶಿ ಫಲದಲ್ಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನಮ್ಮ ಹೆಸರು ಗೌರಮ್ಮ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ಅತ್ತಿವಲ್ಲಿಂದ ಮಾಡ್ತಾ ಇದ್ದೀರಿ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರೀಗ? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಮಾತಾಡಿಮ್ಮ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ಒಳ್ಳೆಯದಾಗ್ಲಮ್ಮ. ಗುರುಜಿ, ನಾವು ಒಂದು 8 ವರ್ಷದಿಂದ ನಿನ್ ಮಾತಾಡ್ಬೇಕಂತ ತುಂಬಾ ಪ್ರಯತ್ನ ಮಾಡಿದ್ದೀರಿ ಗುರುಜಿ. ಅದೃಷ್ಟ ಇವತ್ತು ಸಿಕ್ಕಂಗಾಯ್ತು. ಇವತ್ತು ಸಿಕ್ಕಿದೆ ಗುರುಜಿ. ಒಳ್ಳೆಯದಾಗ್ಲಮ್ಮ, ಹೇಳು ತಾಯಿ. ದೇವ್ರ ಹತ್ರ ಮಾತಾಡ್ದಂಗ ಆಗುತ್ತೆ ಗುರುಜಿ. ನನ್ಗ ಅಪ್ಪ ಅಮ್ಮ ಇಲ್ಲ ಗುರುಜಿ, ಗಂಡ ಇಲ್ಲ ಗುರುಜಿ. 2 ಮಕ್ಕಳಿದ್ದಾರೆ ಗುರುಜಿ. 2 ಮಕ್ಕಳನ್ನ ತುಂಬಾ ಕಷ್ಟಪಟ್ಟು ಸಾಕಿದೆ ಗುರುಜಿ ನಾನು. ಅವ್ರು ಇಷ್ಟು ಕೊದ್ದಿ ಮಗ ಮದುವೆ ಆದ ಗುರುಜಿ. ನನ್ನ ಮಗಕ್ಕೆ ತುಂಬಾ ಕಷ್ಟಪಟ್ಟು ಮದುವೆ ಮಾಡಿದೆ ಗುರುಜಿ. 25 ವರ್ಷಕ್ಕೆ ಗಂಡನ ಕಳ್ಕೊಂಡು ತುಂಬಾ ಕಷ್ಟದಿಂದ ಗುರುಜಿ ಮದುವೆ ಮಾಡಿದೆ. ಆದ್ರೆ ನಾನು ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ರು ಗುರುಜಿ. ನನ್ನ ಮಾತಾಡಿದ್ರೆ ನೀನ್ ಏನ್ ಮಾಡಿದ್ಯ ಅಂತ ಮಾತಾಡ್ತೀಯ ಅಂತ ಮಗ ಅಂತಲ್ಲ ಗುರುಜಿ. ಮಗಳು ನೀನ್ 18 ವರ್ಷ ಸಾಕಿದ್ದೀಯ ಅಷ್ಟೇ, ನೀನ್ ಏನ್ ಮಾಡಿದ್ಯ ಅಂತ ಮಾತಾಡ್ತೀಯ ನನ್ ಜೊತೆನೆಲ್ಲ ಅಂತಲ್ಲ ಗುರುಜಿ. ಎಷ್ಟು ಕಷ್ಟಪಟ್ಟು ಸಾಧ್ಯ ಅಂದ್ರೆ ಹೇಳ್ಕೊಡಕ್ಕೆ ಯಾರು ಇಲ್ಲ ಗುರುಜಿ. 8 ವರ್ಷದಿಂದ ಗುರುಜಿ ನಿನ್ನ ಹತ್ರ ಹೇಳ್ಬೇಕಂತ ನಾನು. ಯಾವಾಗೂ ನಿನ್ನನ್ನು ಮಲ್ಕೊಂಡು ಕಣ್ಣು ಮುಚ್ಕೊಂಡು ನೀನು ಕೂಡ ಹೇಳ್ತಾ ಇದ್ದೆ ಗುರುಜಿ. ಗುರುಜಿ ನನಗೀಗ ಆಗುತ್ತೆ ಗುರುಜಿ, ನಾನು ಏನ್ ಮೋಸ ಮಾಡಿದ್ದೆ ಅಂತ ನಾನು ನಿನ್ನ ಜೊತೆ ನಾನು ಮಾತಾಡ್ತಾ ಇದ್ದೆ ಗುರುಜಿ. ನಾನು ಗುರುಜಿ ನನ್ನ ಮಕ್ಕಳಿಗೋಸ್ಕರ ಪಾದಯಾತ್ರೆ ಮಾಡಿದ್ದೀನಿ ಗುರುಜಿ. ಮಲೆ ಮಾದೇಶನ್ಪುರ್ಗೆ 5 ವರ್ಷ ಪಾದಯಾತ್ರೆ ಮಾಡಿದೆ ಗುರುಜಿ. ಧರ್ಮಸ್ಥಳಕ್ಕೆ 2 ಈ ಸತಿ ಹೋಗ್ಬೇಕು ಗುರುಜಿ. 3 ವರ್ಷ ಪಾದಯಾತ್ರೆ ಮಾಡಿದ್ದೀನಿ. ತಿರ್ನಾಮಲೆ 2 ಕೋರ್ನಲ್ಲಿ ಪಾದಯಾತ್ರೆ ಮಾಡಿದ್ದೀನಿ ಗುರುಜಿ. ನನ್ನ ಮಕ್ಳಿಗೆ ಮನೆ ಇಲ್ಲ, ಬಾಗ್ಲಿಲ್ಲ. 4 ಅಳಸರಿಗೆ ನಿಲ್ಲಿಸ್ಬೇಕಂತ ತುಂಬಾ ತುಂಬಾ ದೇವರುಗಳು ನಂಬ್ತೀನಿ ಗುರುಜಿ. ನನ್ನ ಹುಚ್ಚುಗುಣ ಅನ್ಬೇಕು. ನೀನು ಒಂದು ಏನಂತ ಹೇಳಬೇಕು, ಬೆಳಿಗ್ಗೆ ತಾನೇ ಈ ವಿಚಾರ ಮಾತಾಡಿದೆ, ನಾನು ಭಾವುಕನಾಗ್ಬಿಟ್ಟೆ. ನನ್ನ ತಾಯಿ ವಿಚಾರ ಮಾತಾಡ್ಕೊಂಡು ನಾನು ಮಾತಾಡ್ತಾ ನನಗೂ ಮಾತು ನಿಂತು ಹೋಯ್ತು. ಆದ್ರೆ ಇಷ್ಟು ನೋವಿದ್ರು, ನನ್ನ ಕಣ್ಣಲ್ಲಿ ನೀರು ಬಂತು ಗುರುಜಿ. ಇಷ್ಟು ತೊಂದರೆ ಇದ್ರು ಇನ್ನೂ ನನ್ನ ಮಕ್ಕಳನ್ನ ನಿಲ್ಲಿಸ್ಬೇಕು,
ನನ್ನ ಮಕ್ಕಳನ್ನ ನೋಡಿದಿರೋ ಪರವಾಗಿಲ್ಲ, ಮಕ್ಕಳಿಗೊಂದು ಗೂಡು ಮಾಡಬೇಕು, ಮಕ್ಕಳನ್ನ ಸರಿಯಾದ ದಾರಿ ಕಾಣಬೇಕು ಅಂತ ದೇವಸ್ಥಾನಗಳಿಗೆ ಪಾದಯಾತ್ರೆ ಮಾಡ್ತಿಲ್ಲ ತಾಯಿ. ಹೌದು ಗುರುಜಿ, ಇಲ್ಲಿಮ್ಮ ಹೌದು ಗುರುಜಿ. ನಿನ್ನ ಮನಸ್ಸಲ್ಲಿರೋ ಆಸೆ. ನನ್ನ ಕಣ್ಣಲ್ಲಿ ನನಗೂ ನೀರು ಬಂತು ಗುರುಜಿ. ನನ್ನ ತಾಯಿಯನ್ನು ನೆನೆಸ್ಕೊಂಡು ನಾನು ತುಂಬಾ ಕಷ್ಟಪಟ್ಟು ನಾನು ಬಡಸ್ತಾನಿಂದ ಬಂದಿದ್ದೆ ಗುರುಜಿ. ನನ್ನ 2 ಮಕ್ಕಳು ನನ್ನ ಕಾಪಾಡ್ತಾರೆ ಅಂದ್ಬಿಟ್ಟು ನನ್ನ ಗಂಡ ತೀರೋಗಿ 25 ವರ್ಷ ಆಯ್ತು ಗುರುಜಿ. ನನಗೆ 50 ವರ್ಷ ಇವಾಗ. ಅವತ್ತಿಂದ ಇವತ್ತವರೆಗೂ ಕಷ್ಟಪಟ್ಟು ಉಗ್ದೋರ್ಗೆಲ್ಲ ಮಗ ಕೊಟ್ಟೆ, ಒಡೆದೋರ್ಗೆಲ್ಲ ಬೆನ್ನು ಕೊಟ್ಟೆ, ಉರಿಸಿ ಸೂಳೆ ಪಟ್ಟ ಕಟ್ಟದ್ರು ನನಗ. ಆದ್ರೇನು ನಾನು ಎದುರಿಲ್ಲ ಗುರುಜಿ. ಇಲ್ಲಿ ಆಯ್ತು ದೇವ್ರೇ ನೀನೇ ದಿಕ್ಕಂದ್ಬಿಟ್ಟು ನನಗೆ ಯಾರಿಗೂ ಹೇಳ್ಕೊಡಕ್ ಆಗ್ತಾ ಇಲ್ಲ ಗುರುಜಿ. ನಮ್ಮೂರಲ್ಲಿ ಪಟೇಲಮ್ಮನ ದೇವಸ್ಥಾನ ಅಂತಿತ್ತು ಗುರುಜಿ. ಡೈಲಿ ಹೋಗೋದು, ಕಣ್ಣೀರ್ ಹಾಕೋದು, ನನ್ನ ಮಕ್ಕಳಂತ ಸಾಕಿದ್ದೆ ಗುರುಜಿ. ನಾನು ಏನ್ ಮಾಡಿದ್ನೋ ನನಗ್ ಗೊತ್ತಿಲ್ಲ ಗುರುಜಿ. ಇವಾಗ ಲಾಸ್ಟಲ್ಲಿ ನಾನು ಒಬ್ಬಳನ್ನೇ ಬಿಟ್ಟು ಅವ್ರವ್ರ ಪಾಡಕ್ಕೆ ಅವ್ರವ್ರೇ ಗುರುಜಿ. ರೆಕ್ಕೆ ಬಲದ ತಕ್ಷಣ ಪಕ್ಷಿ ಗೂಡಿಂದ ಹಾರೋಗುತ್ತಮ್ಮ. ಇದು ಕಾಲ. ಈಗ ಈ ಧರ್ಮನೇ ಆಗಿದೆ. ನೀನು ಗೂಡಲ್ಲಿ ಇಟ್ಕೊಂಡು ಸಾಕ್ತೀಯ, ರೆಕ್ಕೆ ಪುಕ್ಕ ಬಲದ ತಕ್ಷಣ ಹಾರ್ಕೊಂಡು ಹೊಟ್ಟೋಗುತ್ತೆ. ಹಾರ್ಕೊಂಡು ಹೋಗ್ತಾ ಹೋಗ್ತಾ ಹೊಸ ಪ್ರಪಂಚವನ್ನು ಕಾಣುತ್ತೆ. ಪ್ರಪಂಚವನ್ನು ಕಾಣೋದು ಬಹಳ ದೂರಕ್ಕೆ ಹೊಟ್ಟೋಗುತ್ತೆ. ಇಲ್ಲಿ ಮಾತೃ ಪಕ್ಷಿ, ತಾಯಿ ಪಕ್ಷಿ ಇದೆಯಲ್ಲಮ್ಮ, ಅದು ತನ್ನ ಗೂಡಲ್ಲೇ ಇರುತ್ತೆ. ಯಾಕೆಂದರೆ ತನ್ನ ಶಕ್ತಿ ಕಳ್ಕೊಂಡ್ಬಿಟ್ಟಿರುತ್ತೆ. ಶಕ್ತಿ ಇರುವಾಗ ಶಕ್ತಿ ಆ ಮಕ್ಕಳಿಗೆಲ್ಲಿ ಕೊಟ್ಬಿಟ್ಟಿರುತ್ತೆ. ಶಕ್ತಿ ಈಗ ಹಾರೋಕ್ಕೂ ಶಕ್ತಿ ಇಲ್ಲ, ಹೊರಗಡೆ ಬರೋಕ್ಕೂ ಶಕ್ತಿ ಇಲ್ಲ. ಗೂಡಲ್ಲಿ ಸಿಕ್ಕಿದ್ರೆ ಉಂಟು, ಇಲ್ಲ ಅಂದರೆ ಇಲ್ಲ. ಇವತ್ತು ಗೂಡು ಸೇರ್ಕೊಂಡಿರ್ಬೇಕಾದ್ದು ತಾಯಿ ಜೀವ, ಹಾರ್ಕೊಂಡು ಹೋಗುವಂಥದ್ದು ಮಕ್ಕಳ ಜೀವ ಆಗಿದೆ. ಆದರೂ ತಾಯಿ, ನಿನ್ನ ಒಳ್ಳೆ ಮನಸ್ಸಿನಿಂದ ನೀನು ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ಯಾ. ನಿನ್ನ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊ. ನಿನ್ನ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊ. ಯಾರೂ ಇಲ್ಲ ಅನ್ನೋ ಕೊರತೆ ಇಟ್ಕೋಬೇಡ. ಸದಾ ನಿನಗೆ ನಾನು ಸಿಗದಿರೇ ಇರ್ಬೋದು, ಆದರೆ ನಿನಗಂತೂ ನೇರ ಪ್ರಸಾರದಲ್ಲಿ ನಾನು ಕಾಣಿಸ್ತಾ ಇರ್ತೀನಿ. ಆದರೂ ನೀನು ಮನಸ್ಸಲ್ಲಿರ್ತಕ್ಕಂಥ ನೋವನ್ನ ಹೇಳ್ತಾ ಇದೆಯಲ್ಲ, ನೀನು ಹೇಳೋ ಎಲ್ಲ ಮಾತು ನಾನು ಕೇಳಿಸ್ಕೊಳ್ತೀನಿ. ನನಗೆ ಒಳ್ಳೇದಾಗಲಿ, ನೀನು ಚೆನ್ನಾಗಿರಬೇಕು, ನೀನು ಚೆನ್ನಾಗಿರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಮ್ಮ. ಒಳ್ಳೇದಾಗಲಿ ತಾಯಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಕಾರ್ತಿಕ ಮಾಸದ ಗುರುವಾರ, ಗುರುಗಳ ಸಂಪೂರ್ಣ ಅನುಗ್ರಹ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ನನ್ನ ಆರಾಧ್ಯ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ನಿಮ್ಮ ಧರ್ಮದ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರ. ಇನ್ನು ಇದೆಲ್ಲವನ್ನು ಕೂಡ ಮಾತಾಡೋದ್ರ ಜೊತೆಗೆ ಹಿಂದಿನ ಭಾಗದಲ್ಲಿ ಗುರುಗಳಿಗೆ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕರೆ ಬಂದಿತ್ತು. ಆ ಒಂದು ಕರೆಯನ್ನು ಕೇಳಿಸ್ಕೊಳ್ತಾ ನಾನು ಕೂಡ ಇಲ್ಲೇ ಪಕ್ಕದಲ್ಲೇ ಕೂತಿದ್ದೆ. ನಿಜಕ್ಕೂ ನಾನು ಕೂಡ ಎಲ್ಲೋ ಒಂದು ಕಡೆ ಬಹಳ ಭಾವುಕನಾದೆ ಈ ಒಂದು ವಿಚಾರವನ್ನು ಕೇಳಿದಾಗ. ತಾಯಿ ನಿಜಕ್ಕೂ ಬಹಳ ನೊಂದುಕೊಂಡಿರ್ತಕ್ಕಂಥದ್ದಿದೆ. ನಮ್ಮ ವಯಸ್ಸಿನಲ್ಲಿರ್ತಕ್ಕಂಥ ಹುಡುಗರು ಯಾಕೆ ಒಂದು ತಪ್ಪನ್ನು ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ಮಾಡ್ತಾ ಇದ್ದೀವಿ ಎಂಬತಕ್ಕಂಥ ಮಾತನ್ನೇ ಹೇಳ್ತೀನಿ. ಇಲ್ಲಿ ನಾನೇನು ಸಪ್ರೇಟು ಅಂತಲ್ಲ, ಯಾಕೆ ಈ ತಪ್ಪನ್ನು ನಾವು ಮಾಡಬೇಕು ಎಂಬತಕ್ಕಂಥದ್ದು. ನಾವೆಲ್ಲಾದರೂ ವಿದೇಶದಲ್ಲಿದ್ದೀವ, ವಿದೇಶದಲ್ಲಿ ಇದೊಂದು ಕಾನೂನು ಇದೆ ಗುರುಗಳೇ. 18 ವರ್ಷ ಆಗಿದ ತಕ್ಷಣ, ಗಂಡು ಮಕ್ಕಳಿಗೆ 21 ವರ್ಷ ಆಗಿದ ತಕ್ಷಣ ಅವ್ರ ತಂದೆ ತಾಯಿ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ರ ಪಾಡಿಗೆ ಅವ್ರು ಬೇರೆ ಜೀವನ ನಡೆಸ್ಕೊಂಡು. ಅದು ವಿದೇಶದಲ್ಲಿ ಮಾತ್ರ ಸಾಧ್ಯ, ಅಲ್ಲಿನ ಕಾಲಘಟ್ಟಕ್ಕೆ ಮಾತ್ರ. ಆದರೆ ನಾನು ಇಲ್ಲಿ ಹೇಳ್ತಾ ಇರೋದೇನಪ್ಪ ಅಂದರೆ, ನಮ್ಗೆ 21 ಆಗಲಿ 18 ಆಗಲಿ 40 ಆಗಲಿ 50 ಆಗಲಿ, ನಮ್ಮ ತಂದೆ ತಾಯಿ ನಮ್ಮ ಜೊತೆ ಎಷ್ಟು ವರ್ಷಗಳಿರ್ತಾರೋ ಅಷ್ಟು ವರ್ಷವೂ ಕೂಡ ನಾವು ಅವರನ್ನು ಜೋಪಾನವಾಗಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಿಜಕ್ಕೂ ಅವ್ರ ಮನೆಯಲ್ಲಿರ್ತಕ್ಕಂಥ 2 ಮಕ್ಕಳ ಮೇಲೆ ನನಗೆ ಬಹಳನೇ ಬೇಜಾರಿದೆ, ಬಹಳನೇ ಕೋಪ ಇದೆ. ಹೆತ್ತ ತಾಯಿಗೆ ಅವರಂಥ ಮಾತನ್ನು ಆಡ್ಬೋದಾ? 18 ವರ್ಷ ನೀನು ನನ್ನನ್ನು ಏನು ಸಾಕಿದ್ಯಾ ಅಂದರೆ 18 ವರ್ಷ ಅದೇ ನೀವು ಆಚೆ ಕಡೆ ಹೋಗಿದ್ರೆ ನೀವು ಬದುಕಕ್ಕಾಗ್ತಾ ಇತ್ತಾ? 18 ವರ್ಷ ನಿಮ್ಮ ಸ್ವಂತ ನೀವು ಕೈಯಾರೆ ದುಡ್ಕೊಂಡು ತಿನ್ಲಿಕ್ಕೆ ಆಗ್ತಾ ಇತ್ತಾ? ಯಾರಾದರೂ ನಿಮ್ಗೆ ಕೆಲಸ ಕೊಡೋರಾ? ನೀವು 18 ವರ್ಷ ಆಗೋವರೆಗೂ ನಿಮ್ಮ ಕೆಲಸನೂ ಕೊಡೋದಿಲ್ಲ ಯಾರೂ. ಚೈಲ್ಡ್ ಲೇಬರ್ ಅಂತ ಹೋಗ್ಬಿಟ್ಟು ಕರ್ಕೊಂಡೋಗಿ ಜೈಲಲ್ಲಿ ಕೊಡಿಸ್ತಾರೆ ಕೆಲಸ ಕೊಟ್ಟಿರೋರನ್ನ, ಗೊತ್ತಾ ನಿಮಗೆ? ನೀವೇನು ಕೆಲಸ ಮಾಡ್ತೀರಾ?
ಇದೆಲ್ಲವನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ. 18 ವರ್ಷ ನಮ್ಮನ್ನು ಏನು ಮಾಡಿದ್ದಾರೆ ಅಂದ್ರಲ್ಲ, 18 ವರ್ಷ ನೀವು ಹೆಂಗೆ ಬೆಳೆದ್ರಿ ನೀವೇನು ಮಾಡಿಲ್ಲ ಅಂದರೆ? ಮನೆಯಲ್ಲಿ ಇರ್ತಕ್ಕಂಥವ್ರು ಮಗ ಎದೆದ್ದಕ್ಕೂ ಬೆಳೆದಿರ್ತಕ್ಕಂಥ ಮಗ ನೀನೇನು ಮಾಡಿದ್ಯಮ್ಮ ನನಗೆ, ಏನೋ ಮಾತಿಗೆ ಅರ್ಥ? ದಯವಿಟ್ಟು ಯಾರು ಇಂಥ ತಪ್ಪನ್ನು ಮಾಡಬೇಡಿ. ತಂದೆ ತಾಯಿ ನಮಗೆ ಬೈಲಿ ಒಡಿಲಿ ಏನೇ ಮಾಡಲಿ, ದಯವಿಟ್ಟು ಅವ್ರು ನಾವು ಎಷ್ಟೇ ಆದರೂ ನಮ್ಮ ತಂದೆ ತಾಯಿ. ಇವತ್ತಿನ ದಿವಸ ನಾವು ಉಸಿರಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಅವರೇ ಕಾರಣ. ಈ ಒಂದು ಜನನ ಆಗಿರೋದಕ್ಕೆ ಅವರೇ ಕಾರಣ. ಅವರಿಲ್ಲ ಅಂದರೆ ಇವತ್ತಿನ ದಿವಸ ನಾವೆಲ್ಲಿದ್ವಿ? ನಾವು ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿ ನಮ್ಗೆ ಎಷ್ಟೇ ಬೈಲಿ ಏನೇ ಮಾಡಲಿ, ಒಂದು ವೇಳೆ ಯಾರೂ ಕೂಡ ಮಾಡೋದಿಲ್ಲ, ಎಲ್ಲೋ 100ಕ್ಕೊಬ್ರು ಕೆಟ್ಟದನ್ನು ಮಾಡಿದ್ರೂ ಕೂಡ ಒಬ್ಬರು ಮಕ್ಕಳಿಗೆ ತಂದೆ ತಾಯಿ ಎಂಬತಕ್ಕಂಥ ಮಾತು ಬಂದಾಗ ಅವರನ್ನು ನಾವು ಕ್ಷಮಿಸಲೇಬೇಕು. ಕ್ಷಮಿಸೋ ಮಾತು ದೊಡ್ಡದು, ನಾವು ಆ ಮಾತಲ್ಲ, ಕ್ಷಮಿಸಲೇಬೇಕು. ಯಾಕೆ ಅಂದರೆ ಅವರು ತಂದೆ ತಾಯಿ. ನಿಜಕ್ಕೂ ಎಲ್ಲ ಯೂತ್ಸ್ಗೆ, ಯುವ ಜನಾಂಗಕ್ಕೆ ನಾನು ಹೇಳ್ತಾ ಇರೋದು ಇದೊಂದೇ, ದಯವಿಟ್ಟು ಯಾರು ಏನೇ ಅನ್ನಲಿ ಇನ್ನೊಬ್ಬರು ಮಾತನ್ನು ಕೇಳ್ಬಿಟ್ಟು ತಂದೆ ತಾಯಿನ ದೂಷಣೆಯನ್ನು ಮಾಡಬೇಡಿ. ದಯವಿಟ್ಟು ತಂದೆ ತಾಯಿಯನ್ನು ಗೌರವಿಸಿ. ನಿಜಕ್ಕೂ ಆ ತಾಯಿ ನೊಂದುಕೊಂಡಿದ್ದಾರೆ, ನನಗೆ ಬಹಳನೇ ಬೇಜಾರಾಯಿತು. ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಗಳು ನೀವು ಆಡುವಂಥ ಮಾತಲ್ಲ ಅದು. ತಾಯಿಯನ್ನು ಗೌರವಿಸಬೇಕು. ಇವತ್ತಿನ ದಿವಸ ಆ ತಾಯಿ ಮತ್ತೊಂದು ವಿಚಾರ ಹೇಳಿದ್ರು, ನನಗೆ ಬೇರೆ ಪಟ್ಟನೆ ಕಟ್ಟಿದ್ರು ಗುರುಗಳೇ ಈ ಒಂದು ವಿಚಾರದಲ್ಲಿ. ನಿಜಕ್ಕೂ ಯಾಕೆ ಈ ಒಂದು ಸಮಾಜ ಈ ಥರ ಆಗಿದೆ? ತುಂಬಾ ಮನಸ್ಸಿಗೆ ನೋವಾಗ್ತಾ ಇರತಕ್ಕಂಥದ್ದಿದೆ. ದಯವಿಟ್ಟು ಯಾರು ಇಂಥ ಕೆಲಸವನ್ನು ಮಾಡಬೇಡಿ. ತಾಯಿ ಎಂಬತಕ್ಕಂಥ ಸ್ಥಾನಕ್ಕಿರೋ ಅರ್ಥನೇ ಬೇರೆ. ತಾಯಿನೇ ಇಲ್ಲ, ತಾಯಿ ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ಭೂಮಿ ತಾಯಿ, ಸೃಷ್ಟಿ ತಾಯಿ, ನಮಗೆ ಜನನ ಕೊಟ್ಟಿರ್ತಕ್ಕಂಥದ್ದು ತಾಯಿ, ನೀರು ತಾಯಿ, ಜಲ ತಾಯಿ, ಹಾಲು ತಾಯಿ, ಪ್ರತಿಯೊಂದು ತಾಯಿ. ನಾವು ಸೇವಿಸ್ತಕ್ಕಂಥ ಪ್ರತಿಯೊಂದು ಆಹಾರದಲ್ಲೂ ತಾಯಿ ಇದ್ದಾಳೆ. ತಾಯಿಯನ್ನು ಗೌರವಿಸ್ತಕ್ಕಂಥದ್ದು ಬಹಳ ಮುಖ್ಯ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ರೂಢಿಸ್ಕೊಳ್ಳಿ. ಯಾರು ಕೂಡ ತಂದೆ ತಾಯಿನ ದೂಷಿಸಬೇಡಿ, ಕೋಪ ಮಾಡ್ಕೊಳ್ಬೇಡಿ. ಅವ್ರ ಜೊತೆ ಕೂಗಾಡ್ತಕ್ಕಂಥದ್ದು ಬೇಡ. ಪ್ರೀತಿ ವಿಶ್ವಾಸ ಬೇರೆ, ಜಗಳ ಕದನಗಳು ಬೇರೆ. ಎಲ್ಲರೂ ಕೂಡ ಅವರನ್ನು ಗೌರವಿಸಬೇಕು. ತಂದೆ ತಾಯಿ ಇಲ್ಲ ಅಂದರೆ ಇವತ್ತಿನ ದಿವಸ ನಾವು ಯಾರೂ ಇಲ್ಲ. ದಯವಿಟ್ಟು ಇದೆಲ್ಲರೂ ಕೂಡ ಪಾಲಿಸ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ವೇಳೆ ನಾನು ಆಡಿರೋ ಮಾತಲ್ಲಿ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಆದರೆ ಆ ಇಬ್ಬರು ಮಕ್ಕಳು ಮಾತ್ರ ನಿಜಕ್ಕೂ ನಾನು ಆಡಿದ ಮಾತಲ್ಲಿ ನೀವು ಬೇಜಾರು ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ, ನನಗೆ ಯಾವ ರೀತಿ ತೊಂದರೆನೂ ಇಲ್ಲ. ನಿಜಕ್ಕೂ ಆ ಮಾತು ಕೇಳಿ ನನಗೆ ಬಹಳನೇ ಬೇಜಾರಾಗೋಯಿತು. ದಯವಿಟ್ಟು ಇದೊಂದು ಕೆಲಸವನ್ನು ಮಾಡಬೇಡಿ. ನಿಮ್ಮ ತಾಯಿಯನ್ನು ಗೌರವಿಸಿ. ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ತಾಯಿಯನ್ನು ಯಾರು ಗೌರವಿಸ್ತಾರೋ ಇವತ್ತಿನ ದಿವಸ ತುಂಬ ದೊಡ್ಡ ಸ್ಥಾನಮಾನಕ್ಕೆ ಹೋಗ್ತೀರಿ. ತಾಯಿಯ ಶಾಪ ನಿಜಕ್ಕೂ ದೋಷನೇ. ತಾಯಿ ಯಾವ ಮಕ್ಕಳಿಗೂ ಶಾಪ ಹಾಕೋದಿಲ್ಲ. ತಾಯಿಯ ಶಾಪ ಮಾತ್ರ ಬಹಳ ದೊಡ್ಡದು. ಒಮ್ಮೆ ತಾಯಿ ನಾನಿಲ್ಲ ಅಂದರೆ ನೀನು ಅದು ಹೆಂಗೆ ಬದುಕುವಂತೆ ಬದುಕು ಹೋಗು ಅಂತ ಏನಾದರೂ ಬಿಟ್ಬಿಟ್ಟೆ, ನಮಗೆ ಲಕ್ಷ ಕೋಟಿ 1000 ಕೋಟಿ ನಮ್ಮ ದುಡ್ಡು ಜೇಬಲ್ಲಿದ್ರೂ ಕೂಡ ಒಂದೂ ನಮಗೆ ಸಹಾಯಕ್ಕೆ ಬರಲ್ಲ. ಸುಖ ಶಾಂತಿ ನೆಮ್ಮದಿ ಇರಲ್ಲ. ಯಾರೋ ತಿನ್ಕೊಂಡು ಹೋಗ್ಬಿಡ್ತಾರೆ ನಾವು ದುಡಿದಿರೋ ದುಡ್ಡನ್ನು. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ತಂದೆ ತಾಯಿಯನ್ನು ಗೌರವಿಸಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿರ್ತಕ್ಕಂಥ ರಾಶಿಫಲದಲ್ಲಿರ್ತಕ್ಕಂಥ ಫಲಾಫಲಗೋಸ್ಕರ. ತಾವೆಲ್ಲರೂ ಕೂಡ ನಿಮ್ಮ ತಂದೆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಉತ್ತರಾಭಿಮುಖವಾಗಿ ಕೂತು ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ತನ್ನ 50 ವರ್ಷದ ರಥವನ್ನು ಹೇಳಿದ್ಲಲ್ಲ, ನನ್ನವರು ಅಂತಕ್ಕಂಥವ್ರು ಯಾರು? ಆಕೆಯ ಪತಿ. ಗಂಡನು 25 ವರ್ಷ ಆಗಿದೆ. 25 ವರ್ಷ ಗಂಡನ ಕಳ್ಕೊಂಡು ಸಮಾಜದಲ್ಲಿ ಪ್ರತಿಯೊಬ್ಬರು ಆಡೋ ಮಾತನ್ನು ಆಲಿಸ್ತಾ ಏನೇ ನೋವು ಬಂದರೂ ಅದೆಲ್ಲವನ್ನು ಹೊಟ್ಟೆಗೆ ಹಾಕ್ಕೊಂಡು ನಾನು ಮಕ್ಕಳು ದೊಡ್ಡವರಾಗಬೇಕು, ಮಕ್ಕಳು ಸಾಕಬೇಕು ಅಂತ. ಇದು ಒಬ್ಬ ತಾಯಿ ಮಾತಲ್ಲ. ಈ ಸೃಷ್ಟಿ, ಈ ಸಮಾಜದಲ್ಲಿರ್ತಕ್ಕಂಥ ತುಂಬ ಜನ ತಾಯಂದ್ರು ಈ ನೋವು ಪಡ್ತಾ ಇದ್ದಾರೆ. ಈ ಥರ ಇದೆ. ಆದರೆ ವಯಸ್ಸಾಗಿರ್ತಕ್ಕಂಥ ಕಾಲದಲ್ಲಿ ಅಪೇಕ್ಷೆ ಪಡ್ತಕ್ಕಂಥದ್ದೇನು ಮೃಷ್ಟಾನ್ನ ಅಲ್ಲ, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳಲ್ಲ. ಆ ಪ್ರೀತಿ ನಗುಮುಖದ 2 ಮಾತು. ನಗುಮುಖದ 2 ಮಾತಾಡಿ. ನೀವು ಸೀರೆ ಕೊಡಿಸ್ಬೇಡಿ, ರೇಷ್ಮೆ ಸೀರೆ ಕೊಡಿಸೋದು ಬೇಡ, ನಗನಗ್ತಾ 2 ಮಾತಾಡಿ. ನೀವು ತಿನ್ನಕ್ಕೆ ಮೊದಲು ಮನೆಗೆ ಬಂದ ತಕ್ಷಣ ನಿಮ್ದು ಏನೇ ಕೆಲಸ ಇರಲಿ, ಅಮ್ಮ ಊಟ ಮಾಡ್ದ 2 ಮಾತಾಡಿ. ಅವ್ರು ಊಟ ಮಾಡೋದು ಬಿಡೋದು ಆಮೇಲಿನ ಕತೆ. ಅಮ್ಮ ನೀನು ಊಟ ಮಾಡ್ದ, ನೀನು ಹೇಗಿದ್ಯಮ್ಮ, ಟೈಮ್ ಕರೆಕ್ಟಾಗಿ ಮಾತ್ರೆ ತೊಗೊಂಡ, ನೀನು ಚೆನ್ನಾಗಿರಮ್ಮ, 2 ಮಾತಾಡಿಬಿಟ್ರೆ ಅವ್ರ ಮೃಷ್ಟಾನ್ನಕ್ಕಿನ್ನ ಜೋರು. ಇದನ್ನೆಲ್ಲರೂ ಪಾಲನೆ ಮಾಡಿ. ಒಳ್ಳೆಯದಾಗಲಿ. ಹಿಂದಿನ ಭಾಗದಲ್ಲಿ ತಾಯಿಯ ಬಗ್ಗೆ ಮಾತಾಡಬೇಕಾದ್ರೆ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಸಮಯದ ಅಭಾವವೂ ಕೂಡ ಸಾಕಷ್ಟು ಇದೆ. ತಾವೆಲ್ಲರೂ ಕೂಡ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ. ಭಗವಂತರಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ. ಮೊದಲನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಎರಡನೇದಾಗಿ ಕೂಡ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ಓಂ ಐಂ, ಓಂ ಓಂ ಐಂ, ಓಂ ಓಂ ಐಂ.
ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗುತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಹಳ ವಿಶೇಷವಾಗಿ ಓಂ ಓಂ ಐಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಗುರುವಾರ ಗುರುಗಳ ಸಂಪೂರ್ಣ ಅನುಗ್ರಹದೊಂದಿಗೆ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ವೃಷಭ ರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಗುರುಗಳ ಸಂಪೂರ್ಣ ಅನುಗ್ರಹ ನಿಮಗಿರೋದ್ರಿಂದ ತಾವು ಅಂದುಕೊಂಡಿರತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿದೆ, ನಿಮ್ಮ ಧರ್ಮದ ಗುರುಗಳ ಸಂಪೂರ್ಣ ಅನುಗ್ರಹ ನಿಮಗಿದೆ. ಆದಷ್ಟು ಇವತ್ತಿನ ದಿವಸ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಗುರು ಹಿರಿಯರನ್ನು ಪ್ರಾರ್ಥನೆ ಮಾಡಿ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ವಿಚಾರದಲ್ಲೂ ಕೂಡ ಅವರ ಜೊತೆ ಕೂತು ವಿಮರ್ಶೆಯನ್ನು ಮಾಡಿ ಅವರ ಮಾರ್ಗದರ್ಶನವನ್ನು ತಾವು ತಗೊಂಡು ಮುನ್ನುಗ್ಗಿದ್ದೇ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಗುರುಗಳ ಅನುಗ್ರಹ ಇದ್ದರೆ, ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಮುನ್ನುಗ್ಗಿದ್ದೆ ಆದರೆ ಜೀವನದಲ್ಲಿ ಸಾಕಷ್ಟು ಬಂದಿರತಕ್ಕಂಥ ಕಷ್ಟಗಳೆಲ್ಲವನ್ನೂ ಕೂಡ ದೂರ ಮಾಡಿಕೊಂಡು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀವಿ ಅಂತಕ್ಕಂಥ ಮಾತು ಈಗಿನದಲ್ಲ, ಬಹಳ ಹಿಂದೆಯಿಂದ ಬಂದಿರತಕ್ಕಂಥದ್ದು. ಅದಕ್ಕೋಸ್ಕರ ಗುರುಗಳ ಮಾರ್ಗದರ್ಶನ ಇದ್ದರೆ ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಮಗೆ ಬರ್ತಕ್ಕಂಥದ್ದಿರುತ್ತೆ. ಅಂತಹ ಶಕ್ತಿ ಶುಭ ಫಲದಲ್ಲಿರ್ತಕ್ಕಂಥವ್ರಿಗಿದೆ. ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸರಿಯಾದ ಮಾರ್ಗದರ್ಶನ ಇಲ್ದಿರಾ ನೋಡಿ, ಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಗುರುಗಳ ಅನುಗ್ರಹ ಇದೆ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಸರಿಯಾದ ಮಾರ್ಗದರ್ಶನವಿಲ್ದಿರಾ, ಸರಿಯಾದ ಅರಿವಿಲ್ದಿರಾ ಆ ಒಂದು ಕೆಲಸದಲ್ಲಿ ಪ್ರಾರಂಭದ ಹಂತದಲ್ಲಿ ಎಲ್ಲೋ ಒಂದು ಕಡೆ ಎಡುವತಕ್ಕಂಥದ್ದು ಇರುತ್ತೆ. ಅದಾದ ಮೇಲೆ ಆ ಒಂದು ಕೆಲಸದ ಕುರಿತಾಗಿ ಸಾಕಷ್ಟು ಸಹಾಯಗಳನ್ನು ಸ್ವೀಕರಿಸಿಕೊಂಡು ಅಂತ್ಯದ ಸಮಯದಲ್ಲಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಎಲ್ಲೋ ಒಂದು ಕಡೆ ಪ್ರಾರಂಭದ ಹಂತದಲ್ಲೇ ಇವತ್ತಿನ ದಿವಸ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಬಾಬಾರವರ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಬಾಬಾರವರ ಸಾನ್ನಿಧ್ಯದಲ್ಲಿ ಸುಮ್ಮನೆ ಹೋಗಿ ಬರ್ತಕ್ಕಂಥದ್ದಲ್ಲ, ಒಂದು 2 ನಿಮಿಷಗಳ ಕಾಲ ಕೂತು ತಾವು ಇವತ್ತಿನ ದಿವಸ ಯಾವ ಕೆಲಸವನ್ನು ಮಾಡಬೇಕು ಪ್ರತಿಯೊಂದನ್ನು ಕೂಡ ಮನಸ್ಸಿನಲ್ಲೇ ಬಾಬಾರವ್ರ ಜೊತೆ ನೀವು ಸ್ವತಃ ಕೂತು ಮಾತಾಡ್ತಾ ಇದ್ದೀರೇನೋ ಆ ಒಂದು ಮಾನಸ ಪೂಜೆ ಎಂಬತಕ್ಕಂಥ ಅರ್ಥ ನಿಮ್ಗೆಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಈಗಾಗಲೇ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೇನೆ. ಅದೇ ರೀತಿ ಮನಸ್ಸಿನಲ್ಲೇ ಬಾಬಾರವರಿಗೆ ನಾನು ಎಲ್ಲವನ್ನೂ ಹೇಳ್ತಾ ಇದ್ದೀನಿ ಎಂಬತಕ್ಕಂಥ ಭಾವನೆಯಲ್ಲಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಂದು ವಿಮರ್ಶೆಯನ್ನು ಮಾಡಿ ಗುರುಗಳನ್ನು ಬಾಬಾರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಸಿಗ್ತಕ್ಕಂಥ ಭಸ್ಮ ಪ್ರಸಾದವನ್ನು ನಿಮ್ಮ ಉಂಗ್ರದ ಬೆರಳಲ್ಲಿ ಲಲಾಟದಲ್ಲಿ ಇಟ್ಕೊಂಡು ಬಾಬಾರವರನ್ನು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ. ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು ಆದಷ್ಟು ನಿಮಗೊಂದು ಕಿವಿ ಮಾತು ಏನಪ್ಪ ಅಂದರೆ, ಇವತ್ತಿನ ದಿವಸ ತಾವು ಒಬ್ಬರೇ ಹೋಗಿ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಅದನ್ನು ಬಿಟ್ಟು ನಿಮ್ಮ ಬಂಧು ಮಿತ್ರರು, ನಿಮ್ಮ ಸಹೋದ್ಯೋಗಿಗಳು ಇದೆಲ್ಲವರ ಜೊತೆ ಕೂತ್ಕೊಂಡು ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿ ಎಲ್ಲರ ಜೊತೆ ಕೂಡ ಆದಷ್ಟು ಸಂತೋಷವಾಗಿರ್ತಾ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಯಾರ ಜೊತೆನೂ ಕೂಡ ವಾದ ವಿವಾದವನ್ನು ಮಾಡ್ಕೊಳ್ಬೇಡಿ. ಜೋಪಾನ. ಪ್ರಾರಂಭದ ಹಂತದಲ್ಲಿ ಮಂದಗತಿಯಿಂದ ಸಾಗಿದ್ದೆ ಆದರೂ ಅಂತ್ಯದ ಸಮಯದಲ್ಲಿ ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲದ ಪರಿಸ್ಥಿತಿ ಸೃಷ್ಟಿಯಾಗಿರ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಎಂಬತಕ್ಕಂಥ ನೋವಿಂದ ಆಚೆ ಬರಬೇಕು. ಒಂದಷ್ಟು ಸುಖ ಶಾಂತಿ ನೆಮ್ಮದಿ ನಿಮ್ಗೆ ಸಿಗಬೇಕು ಇರೋದ್ರಲ್ಲಿ ಅಂದರೆ
ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಬೇಕು. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ಈ ಒಂದು ಮಹಾಮಂತ್ರವನ್ನು ನಿರಂತರವಾಗಿ ನಿಮ್ಗೆ ಯಾವಾಗ ಸಮಯ ಸಿಗುತ್ತೋ ಈ ಒಂದು ಮಹಾಮಂತ್ರವನ್ನು, ನಾಮಮಂತ್ರವನ್ನು ಜಪ ಮಾಡ್ತಾ ಇರಿ. ಅದರ ಜೊತೆ ನಿಮ್ಮ ಮನೆ ವಾಸ್ತುಗೃಹದ ಹತ್ರ ದತ್ತಾತ್ರೇಯರ ದೇವಸ್ಥಾನ ಇದ್ದರೆ, ಇಲ್ಲ ಯಾವುದಾದ್ರೂ ಗುರುಗಳ ಸಾನ್ನಿಧ್ಯ ಇದ್ದರೆ, ನಿಮ್ಮ ಧರ್ಮದ ಗುರುಗಳ ಸಾನ್ನಿಧ್ಯ ಇದ್ರೂ ಕೂಡ ಪರವಾಗಿಲ್ಲ, ಹಳದಿ ವರ್ಣದಲ್ಲಿರತಕ್ಕಂಥ ಯಾವುದಾದ್ರೂ ಪುಷ್ಪಗಳನ್ನು ಗುರುಗಳ ಸಾನ್ನಿಧ್ಯಕ್ಕೆ ಕೊಟ್ಟು ಸಮರ್ಪಣೆಯನ್ನು ಮಾಡಿ ಅಲ್ಲಿ ತಾವು ದೃಢ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿದ್ದೇ ಆದರೆ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಒಂದಷ್ಟು ಸುಖ, ಶಾಂತಿ, ನೆಮ್ಮದಿ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಆದರೆ ಒಂದಂತೂ ಕಿವಿ ಮಾತು, ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲದರಲ್ಲೂ ಕೂಡ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ದಯವಿಟ್ಟು ಜೋಪಾನ. ಒಂದು ವೇಳೆ ಅವಕಾಶ ಇದ್ದಲ್ಲಿ ಇವತ್ತು ಒಂದು ದಿವಸ ಅದಕ್ಕೆ ಒಂದು ಸ್ಟಾಪ್ ಅನ್ನು ಇಟ್ಟು, ಅಂದರೆ ಅದನ್ನು ತಡೆ ಮಾಡಿ ನಾಳೆ ಅದಕ್ಕೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಈಗಾಗಲೇ ಗುರುಗಳು ಹಿಂದೆ ಮೀನರಾಶಿಯನ್ನು ತಿಳಿಸ್ಕೊಡ್ಬೇಕಾದ್ರೆ ಹೇಳ್ತಾ ಇದ್ರು, ಭಗವಂತ ಒಂದು ದಿವಸ ಕಷ್ಟವನ್ನು ಕೂಡ ಕೊಡ್ತಾನೆ, ಒಂದು ದಿವಸ ಸುಖವನ್ನು ಕೊಡ್ತಾನೆ. ಇವತ್ತಿನ ದಿವಸ ನಮ್ಮಲ್ಲಿ ಅಶುಭ ಫಲ ಇದೆ, ನಾಳೆ ನಿಮಗೆ ಶುಭ ಫಲ ಇರ್ತಕ್ಕಂಥದ್ದು ಇರುತ್ತೆ. ಅದಕ್ಕೋಸ್ಕರ ಯಾವುದಕ್ಕೂ ಕೂಡ ಭಯ ಪಡ್ತಕ್ಕಂಥದ್ದು ಬೇಡ, ಧೃತಿಗೆಡ್ತಕ್ಕಂಥದ್ದು ಬೇಡ. ಗುರುಗಳಿದ್ದಾರೆ, ಭಗವಂತ ಇದ್ದಾನೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ದೃಢ ಸಂಕಲ್ಪವನ್ನು ಮಾಡಿ, ಮನಸ್ಸಿನಲ್ಲಿ ಒಂದೊಳ್ಳೆ ಪ್ರಾರ್ಥನೆಯನ್ನು ಮಾಡಿ ತಾವು ಮುನ್ನುಗ್ಗಿದ್ದೆ ಆದರೆ ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಸುಖ, ಶಾಂತಿ, ನೆಮ್ಮದಿಯನ್ನು ಕೂಡ ಗಳಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.